ಹೀಗೆ ಇದ್ದ ಅಷ್ಟೇ. ನೀವು ನೋಡಿದಾಗ ಇದೇ ತರ ಇತ್ತು. ನಾನೇ ಬಿಚ್ಚಿದವನು. ನೀವೇ ಬಿಚ್ಚಿದ್ರಿ? ನಾನೇ ಬಿಚ್ಚಿದ್ದು. ಇಲ್ಲಿ ಮತ್ತೆ ಈ ಗಾಡಿಗಾಗಲಿ ಯಾವುದು ಏನು ಕಾಣ್ತಾ ಇಲ್ಲ. ಅವನೇ ನಮ್ಮನ್ನ ಸಾಕುತ್ತಿದ್ದು. ಎಂತ ಬೇಕು ಅಂತ ಹೇಳಿದ್ರೆ ಅವನಿಗೊಂದು ಫೋನ್ ಹೇಳಿಬಿಟ್ರೆ ಸಾಕು. ಇಲ್ಲ ಅಂತ ಅವನು ಇಷ್ಟುವರೆಗೆ ನಮಗೆ ಹೇಳಿಲ್ಲ. ಅವನು ಯಾಗಾದ್ರೂ ಮಾಡಿ ತಂದು ಕೊಡ್ತಿದ್ದಪ್ಪ. ನನ್ನ ಇನ್ನು ಯಾರಿಗೂ ದಿಕ್ಕು ದೆಸೆ ಇಲ್ಲ. ಅಷ್ಟು ಚಂದ ಸಾಕಿದೆ. ಇವತ್ತಿಗೆ ಕೊಂದೇ ಬಿಟ್ರು, ಹೊಡೆದೇ ಕೊಂದ್ಬಿಟ್ರು ಅವನ. ನಾನು ಹೇಗೆ ಮರೀಲಿ ಅವನ ಫೋಟೋ ನೋಡೋದು? ನಾ ಹೇಗೆ ನೋಡಲಿ? ನಾನು ಈ ಮನೇಲಿ ಹೇಗಿರಲಿ? ನೀ ಇಲ್ಲದ್ರ ಮಮ್ಮಿ ನಾ ಇರೋಕ್ಕಿಲ್ಲ ಅಂತೇಳಿ ಅವನು. ನೀನಿದ್ರೆ ನಾನು ಇರೋದು, ಇಲ್ಲದ್ರೆ ನಾನು ನಿನಗೇನಾದ್ರೂ ನಿನ್ನ ಜೊತೆ ನಾ ಸಾಯ್ತೀನಿ ಅಂತ ಎಷ್ಟೋ ಸಲ ಹೇಳಿದ್ದಾನೆ. ಈಗ ನನ್ನ ಬಿಟ್ಟು ಅವನೇ ಹೋದ. ಎಲ್ರಿಗೂ ನಮಸ್ಕಾರ. ಸ್ವಚ್ಛಂದದ ಊರು, ಪುಟ್ಟ ಗ್ರಾಮ, ಸುತ್ತಲೂ ಮಂಜು ಮುಸುಕಿದ ವಾತಾವರಣ, ಜಿಟಿ ಜಿಟಿ ಮಳೆ. ಇಲ್ಲಿರುವ ಕೆಲವೇ ಮನೆಗಳಲ್ಲಿ ಆ ಒಂದು ಸುಂದರ ಕುಟುಂಬ, 3 ಜನ ಮಕ್ಕಳು. ಅಕ್ಕನಿಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆಗುತ್ತೆ. ಮುದ್ದಾದ ಮಗುಗೆ ಜನ್ಮ ತಾಳದ ಆ ತಾಯಿಗೆ ತಮ್ಮ ಆಸರೆಯಾಗಿರ್ತಾನೆ. ಆ ಮಗುಗೆ ಮಾಮನಾಗಿ ಆ ಮಗುಗೆ ಬೇಕಾದಂಥ ಪೌಡ್ರು, ಸೋಪು, ಇನ್ನಿತರ ಸಾಮಾನುಗಳನ್ನ ತರಬೇಕು ಅಂತ ಫೋನ್ ಮಾಡಿ ಹೇಳ್ತಾರೆ. ಅವನು ಕೂಡ ಅಷ್ಟೇ ಆಸೆಯಿಂದ ಅವನ್ನೆಲ್ಲನೂ ತೊಗೊಂಬರ್ತಾನೆ. ತಗೊಬಂದು ಆಟೋದಲ್ಲಿ ಇಟ್ಕೋತಾನೆ. ಅದಾದಮೇಲೆ ಆ ಯುವಕ ಕಾಣೋದೇ ಇಲ್ಲ, ಕಣ್ಮರೆ ಆಗ್ತಾನೆ. ಮನೆಯವರೆಲ್ಲ ಗಾಬರಿ ಪಟ್ಕೊಂಡು ಫೋನ್ ಮಾಡ್ತಾರೆ. ಫೋನು ಕೂಡ ಎತ್ತೋದಿಲ್ಲ. ಆ ಆಟೋ ಶೆಡ್ಡಲ್ಲಿ ಅವನು ಶವವಾಗಿ ಪತ್ತೆ ಆಗ್ತಾನೆ. ಆ ಯುವಕನ ಸಾವಿನ ಹಿಂದೆ ಹಲವಾರು ಅನುಮಾನಗಳಿದ್ದಾವೆ. ಅವನು ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರಾದರೂ ಕೂಡ ಅವನ್ನ ಕೊಲೆನ ಮಾಡಿ ಇಲ್ಲಿ ತಗೊಂಡು ನೇತಾಕಿದ್ರ ಗೊತ್ತಿಲ್ಲ. ನೋಡಿ, ಇದೇ ಆಟೋ ವಿನು ಅವರು ಓಡಿಸ್ತಾ ಇರ್ತಾರೆ. ದೇವಿ ಪ್ರಸಾದ್ ಅಂತ ಅವ್ರ ಹೆಸರು, ಆದರೆ ಅವ್ರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ವಿನು ಅಂತ ಕರೀತಾ ಇರ್ತಾರೆ. ನೋಡಿ, ಇದೇ ಆಟೋನ ಅವರು ಓಡಿಸ್ತಾ ಇದ್ದು ಸೆಕೆಂಡ್ ಹ್ಯಾಂಡ್ಲಾಗಿ ತಗೊಂಡಿರ್ತಾರೆ. 1 ವರ್ಷದಿಂದ ಏನೋ ತಗೊಂಡಿರ್ತಾರೆ ಅಷ್ಟೇ. ಆದರೆ ಈ ಆಟೋ ಇಲ್ಲಿ ನಿಲ್ಲಿಸಿ ಪ್ರತಿದಿನ ಇದೇ ಜಾಗದಲ್ಲಿ ಆಟೋ ನಿಲ್ಲಿಸ್ತಾ ಇರ್ತಾರೆ ಅವರು. ಪ್ರತಿದಿನ ಆಟೋ ಓಡಿಸಿ ಆದಮೇಲೆ ಸಂಜೆ ಒಂದು 6:30-7 ಗಂಟೆಗೆಲ್ಲ ಬಂದಾಗ ಈ ಆಟೋನ ಇಲ್ಲೇ ನಿಲ್ಲಿಸಿ, ಅವ್ರ ಮನೆ ಇನ್ನು ಕೆಳಗಡೆ ಇದೆ. ಅವ್ರ ಮನೆ, ಆ ಅಜ್ಜಿ ಕೂಡ ಇಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನೋಡಿ, ಇದೇ ಆಟೋ ಅವರು ಓಡಿಸ್ತಾ ಇದ್ದಿದ್ದು. ಇಲ್ಲೇ ನೀವು ನೋಡ್ಬೋದು. ನೋಡಿ, ಇಲ್ಲಿ ಶಾಂಪು ಮತ್ತು ಎಂಥ ಮನೆಗೆ ಬೇಕಾಗಿರೋಂಥ ಶಾಂಪು ಇದು ಎಲ್ಲ ಇಲ್ಲೇ ಇದೆ. ಮನೆಗೆ ದಿನಸಿ ಸಾಮಾನೆಲ್ಲ ತಗೊಬಂದಿದ್ರು. ಇದೆಲ್ಲ ಇಲ್ಲೇ ಬಿದ್ದಿದೆ. ಈ ಆಟೋನೇ ಓಡಿಸ್ಕೊಂಡು ಅವರು ಜೀವನ ಮಾಡ್ತಾಯಿದ್ರು. ತಂದೆನ ಸಾಕ್ತಾಯಿದ್ರು, ಭಾಳ ಮುಖ್ಯವಾಗಿ ಅಜ್ಜಿನ ಸಾಕ್ತಾಯಿದ್ರು. ಆದರೆ ಇವತ್ತು ಯಾರೂ ಇಲ್ಲ. ಈಗ ಅವ್ರ ಅಜ್ಜಿನ ನೋಡ್ಕೊಳ್ಳೋರು ಯಾರು? ಸಾಲ ಮಾಡ್ಕೊಂಡಿರ್ತಾರೆ ಮಗಳ ಮದುವೆಗೆ ಅಂತ. ಆ ಸಾಲನ ತೀರ್ಸೋಕ್ಕೋಸ್ಕರ ತಂದೆ ಮಡಿಕೇರಿಲಿ ಕೆಲಸ ಮಾಡ್ತಾರೆ. ಅವರೊಬ್ಬರೇ ಇಲ್ಲಿ ಇದ್ದಿದ್ದು. ಇವಾಗ ಈ ಥರ ಆಗೋಗಿದೆ. ನೋಡಿ, ಇಲ್ಲಿ ಇದೇ ಜಾಗದಲ್ಲಿ ಅವರು ನೇಣು ಹಾಕ್ಕೊಂಡಿದ್ರು ಅಂತ ಹೇಳ್ತಾರೆ. ಅವರ ತಂದೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆ ಯುವಕ ಯಾಕೆ ಸೂಸೈಡ್ ಮಾಡಿಕೊಂಡ್ರು ಅಂತ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಅನಿವಾರ್ಯತೆ ಆದರೂ ಕೂಡ ಏನಿತ್ತು? ಇವತ್ತು ಅವರ ತಂದೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ಕರಂಬಯ್ಯ, ಕೊಂಪ್ಳಿ ಮನೆ, ಕರಂಬಯ್ಯ KB. ಈಗ ನಿಮ್ಮ ಮಗನೇ ಅಲ್ಲ? ನನ್ನ ಮಗನೇ. ನನ್ನ 3ನೇ ಮಗ. 3ನೇ ಮಗ. ಏನು ಹೆಸರು ನಿಮ್ಮ ಮಗಂದು? ನನ್ನ ಮಗಂದು ದೇವಿ ಪ್ರಸಾದ್, ಕರಿತಿದ್ದು ವಿನು ಅಂತೇಳಿ. ಅಣ್ಣ, ನೀವು ಹಗ್ಗ ಎಲ್ಲಿತ್ತು ನೀವು ನೋಡಿದಾಗ? ಇಲ್ಲಿ ಹಿಂದುಗಡೆ ಮಾತ್ರ ಮಾರ್ಕ್ ಉಂಟು, ಎದುರುಗಡೆ ಮಾರ್ಕ್ ಇಲ್ಲ. ಉರುಳು ಹೀಗೆ ಇಲ್ಲಿ ಈ ಸಮಯದಲ್ಲಿ ಇತ್ತು. ಇಲ್ಲಿತ್ತಾ ಉರುಳು? ಇಲ್ಲಿ ಇರಲಿಲ್ಲ. ಇಲ್ಲಿ ಏನು ಕಾಲಿದಾಗಲಿ ಕಲೆ ಯಾವುದೂ ಇಲ್ಲ. ಯಾಕಂದ್ರೆ ಫೋಟೋದ ವಿಡಿಯೋದಲ್ಲಿ ನೀವು ನೋಡಿ, ಇಲ್ಲಿಂದ ಈ ಕಡೆ ಏನೂ ಇಲ್ಲ. ಇಲ್ಲಿ ಮಾತ್ರ ಒಂದು ಗೆರೆ ಬಂದುಂಟು ಅಷ್ಟೇ. ಇದ್ರ ಹಿಂದೆ, ಇದ್ರ ಹಿಂದುಗಡೆ ಮತ್ತೆ ಎಲ್ಲಿ ಏನು ಕಾಣೋದಿಲ್ಲ. ಅದೇ ಈ ಒಂದು ಸೈಡು ಫುಲ್ ಮುಖದ ಭಾಗದಲ್ಲಿ ಕಿವಿ ಎಲ್ಲ ಸೇರಿಸಿ ಕಪ್ಪು ಬಣ್ಣಕ್ಕೆ ತಿರುಗಿ ಬಿಟ್ಟಿತ್ತು. ಮತ್ತೊಂದು ಸೈಡು ಕ್ಲೀನ್ ಇತ್ತು, ಆದರೆ ಎಲ್ಲ ಊದಿ ಹೋಗಿತ್ತು. ಎಲ್ಲ ಕಣ್ಣು ಕರೆಗೆ ತೀರ ಹೊಡೆದು ತೀರ ದಪ್ಪ ಆಗ್ಬಿಟ್ಟಿತ್ತು. ತಲೆಯಲ್ಲಿ ಒಂದಿಷ್ಟು ದಪ್ಪ ಕೊಟ್ಟನಾಗೂ ಇತ್ತು. ಇಲ್ಲಿ ಊದಿದ್ದ? ಹೌದು, ಇಲ್ಲಿ ಇಷ್ಟು ದಪ್ಪ ಕೊಟ್ಟನಾಗಿತ್ತು. ಇಲ್ಲಿ ಈ ಎಲ್ಲನೂ ನೋಡಿದವ್ರ ತಂದೆಗೆ ಅನುಮಾನನೇ ಇದೆ, ಯಾಕೆಂದ್ರೆ ಇಲ್ಲ ಕೊಲೆನೇ ಆಗಿರ್ಬೋದು ಅಂತ. ಏಕೆಂದರೆ ಸೂಸೈಡ್ ಮಾಡ್ಕೊಂಡ್ಯಾರ, ಯಾರಿಗೂ ಮುಖದಲ್ಲಿ ಊತ ಆಗಲಿ ಅಥವಾ ಇಲ್ಲೆಲ್ಲ ದಪ್ಪ ಆಗಲಿ ಆ ಥರ ಆಗೋದಿಲ್ಲ. ಆದರೆ ಇವ್ರಿಗೆ ಅನುಮಾನ ಇರೋದು ಹಾಗೆ. ಇದೆಲ್ಲ ಹೇಗಾಯಿತು? ಬಾಯೆಲ್ಲ ಹಿಂಗೆ ಒಂಥರ ಗೆಜ್ಜದಂಗೆ ಆಗೋಗಿತ್ತು, ಇಲ್ಲೆಲ್ಲ ಫುಲ್ ಈ ಸೈಡ್ ಫುಲ್ ಕಪ್ಪಾಗೋಗಿತ್ತು. ಈ ಥರ ಎಲ್ಲ ಹೇಗಾಗ ಸಾಧ್ಯ ಅಂತ. ಅಂದರೆ ಎಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದು? ನಿಮಗೆ ಶವ ಸಿಕ್ಕಿದೆ? ನಮಗೆ ಶವ ಇಲ್ಲೇ ಸಿಕ್ಕಿರೋದು ಅಷ್ಟೇ ಅಲ್ಲ, ಇದೇ ಜಾಗದಲ್ಲಿ ಇಷ್ಟು ಹತ್ರದಲ್ಲಿ ಇತ್ತು ಬಾಡಿ. ಅದು ಈ ಥರ ಇತ್ತು ಶವ. ಕುತ್ತಿಗೆಯಲ್ಲಿ ಹಗ್ಗೆ ಇತ್ತು, ಈ ಥರ ಇತ್ತು. ಹೀಗೆ ಇದ್ದದು, ಹೀಗೆ ಇದ್ದ ಅಷ್ಟೇ. ನೀವು ನೋಡಿದಾಗ ಇದೇ ಥರ ಇತ್ತು. ನಾನೇ ಬಿಚ್ಚಿದವನು. ನೀವೇ ಬಿಚ್ಚಿದ್ರಿ? ನಾನೇ ಬಿಚ್ಚಿದ್ದು. ಇಲ್ಲಿ ಮತ್ತೆ ಈ ಗಾಡಿಗಾಗಲಿ ಯಾವುದು ಏನು ಕಾಣ್ತಾ ಇಲ್ಲ.
ನನ್ನ ಮಗಳ ಇದು ಹೆರಿಗೆ ಆಗಿತ್ತು. ಹೆರಿಗೆ ಆಗಿ ಅವಳ ಬಾಣತಿ ಕರ್ಕೊಂಡು ಒಬ್ಬರು ಇದು ಉಂಟು. ನಾವು ಮನೆಗೆ ಕರ್ಕೊಂಡು ಬಂದು ತಲುಪತ್ತಿಗೆ ಅವನಿಗೆ ಮಗುಗೆ ಬೇಕಾಗುವಂಥ ಸಾಮಗ್ರಿ ಇತ್ತಿಲ್ಲ. ಹಾಗೆ ಅವನಿಗೆ ಫೋನ್ ಮಾಡಿ ಹೇಳೋತ್ತಿಗೆ ಸರಿ ನಾನು ಬರ್ತೀನಿ ಅಂತೇಳಿ ಅವನು ಬೆಟಗೇರಿಗೆ ಹೋದ. ಬೆಟಗೇರಿಗೆ ಹೋಗಿ ಅಲ್ಲಿಂದ ಇದು ಮೆಡಿಕಲಿಗೆ ಫೋನ್ ಮಾಡಿ, ಅಲ್ಲಿಂದ ಫೋನ್ ಮಾಡಿ ಮೆಡಿಕಲ್ ಅವನಿಗೆ ಕೊಟ್ಟ. ಅಲ್ಲಿಂದ ಅವನು ನನ್ನ ಹತ್ರ ಮಾತಾಡ್ದ ಏನು ಬೇಕು ಅಂತ. ನಾ ಇಂಥದ್ದು ಕೊಟ್ಟು ಕಳಿಸಿ ಅಂತ ಹೇಳಿದೆ. ಅದನ್ನು ತಗೊಂಡು ಬಂದು ಸಾಧಾರಣ ಒಂದು ಸುಮಾರು ಅಲ್ಲಿ ನಿಮಗೆ ನೀವು ನೋಡಿದಿರಿ 2 ಸೈಡು ಗದ್ದೆ ಆಗಿ ಒಂದು 4-5 ಮನೆ ಗುಂಪು ಮನೆ ಬರುವಾಗ ರೋಡಲ್ಲಿ ಬರುವ ರೋಡಲ್ಲಿ 2 ಸೈಡು ಗದ್ದೆ ಉಂಟು ನೋಡಿ. ಆ ಜಾಗದಲ್ಲಿ ಅವನು ಅಡ್ಡ ಹಾಕಿ ಇವರು ಹೊಡೆದಿದ್ದಾರೆ. ಆದರೆ ಅವ್ರು ಏನಂತಂದರೆ ಈ ಕೈಲು ಮುಹೂರ್ತದಲ್ಲಿ ಅವರು ತೆಂಗಿನಕಾಯಿಗೆ ಕಲ್ಲು ಹೊಡೆಯತ್ತಿಗೆ ಇವನು ಆ ಕಡೆ ಈ ಕಡೆ ತಪ್ಪಿಸ್ಕೊಂಡು ಬಂದಿರ್ಬೋದು. ಇವರು ನಮ್ಮ ಮೇಲೆ ಹತ್ತಿಸ್ತಾನೆ ಅಂತೇಳಿ ಏನು ಇನ್ನೂ ಇವು ಮಾಡಿದಾರೋ ಅಥವಾ ಇವನ ಮೇಲೆ ಸೇಡಲೇ ಅವರು ಮಾಡಿದ್ದಾರೆ. ಯಾಕೆಂತಂದರೆ ಇವನು ಯಾರಿಗೂ ಇದು ಮಾಡ್ತಿದ್ದಿಲ್ಲ. ಯಾಕಂದರೆ ಇವನು ದುಡಿತಿದ್ದ ಅಷ್ಟು ನೀಟಾಗಿ. ಇಡೀ ನಮ್ಮ ಕುಟುಂಬದವರು ಅಲ್ಲ, ಎಲ್ಲಿ ಹೋದ್ರೆ ಅವನ ಅಂತೇಳಿ ಯಾರು ಇಷ್ಟವರೆಗೆ ಹೇಳಿಲ್ಲ. ನನ್ನ ಮಗನ ಆ ಬೆಟ್ಟಿಗೆರ್ಲಂತೂ ಅದು ಹೇಳಿ ಸುಕ್ಕಲ್ಲ. ಯಾರು ಬಂದವ್ರು ತೀರ ಕಣ್ಣೀರು ಹಾಕಿಯೇ ಹೋದವರಲ್ಲದೆ ಯಾರೂ ಇದು ಮಾಡಿ ಹೋಗಿಲ್ಲ. ಇದ್ದಕ್ಕಿದ್ದಾಗೆ ಮಾಡಿಬಿಟ್ರು. ನಮಗೆ ಯಾವ ವಿಷಯ ಗೊತ್ತಿಲ್ಲದೆ ನನ್ನ ಹಿರಿ ಮಗ ಮಡಿಕೇರಿಯಿಂದ ಅವನು ಆ್ಯಂಬುಲೆನ್ಸ್ ಡ್ರೈವರು, ಅವನು ಬರೋದು 8-8:15 ಗಂಟೆ ಡ್ಯೂಟಿ ಹೊರಗಡೆ ಹೋಗ್ತಾನೆ ಅವನು ವೆಟ್ನರಿದಲ್ಲಿ. ಅವನು ಬಂದು ನೋಡೋತ್ತಿಗೆ ತಮ್ಮ ಈ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಹಾರಿ ಬಿದ್ದು ಓಡಿ ಬಂದ ನನ್ನ ಹತ್ರ. ಪಪ್ಪ ತಮ್ಮ ಅಂತೇಳಿ ಕಿರ್ಚಿಬಿಟ್ಟು ನನ್ನ ತಡ್ಯಕ್ಕಾಗಿಲ್ಲ. ಓಡಿ ಬಂದು ನೋಡಿದ್ರೆ ಬಿಸಿ ಇತ್ತು. ನಾನೇನು ಮಾಡಿದೆ, ನನ್ನ ಮಗು ಸಿಗ್ಬೋದು ಅಂತೇಳಿ ಬಿಚ್ಚಿಬಿಟ್ಟೆ. ಅದೇನೋ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಲಾಸ್ಟಿಗೆ ನೋಡಿದ್ರೆ ಇಲ್ಲ, ಹೋಗೇ ಬಿಟ್ಟಿದ್ದಾನೆ. ನೋಡಿದ್ರೆ ಇದರಲ್ಲಿ ಅವನು ನ್ಯಾಣ ಹಾಕೋ ಸೀನು ಇಲ್ಲ. ಯಾಕಂದರೆ ಅವನು ಕುಸಿಲೇ ಕಳಿಸಿ ಬೆಳಿಗ್ಗೆ ನಾನೇ ಅವನಿಗೆ ಅಡುಗೆ ಮಾಡಿ ಊಟ ಕೊಟ್ಟು ಅವನು ಕುಸಿಲಿ 11 ಗಂಟೆಗೆ ಮನೆಯಿಂದ ಹೋಗಿದ್ದು. ಬರತ್ತಿಗೆ ಸಾಯಂಕಾಲ 8-15 ಗಂಟೆಗೆ ಈ ಥರ ಎಲ್ಲ ಮಾಡಿಬಿಟ್ರು. ಯಾಕೆ ಹಿಂದಿನ ಏನಾದ್ರು ದ್ವೇಷ ಏನಾದ್ರು ಇತ್ತಾನೆ? ಒಂದು 6 ತಿಂಗಳ ಹಿಂದೆ ಅವ್ರಿಗೆ ಏನೋ ಸಣ್ಣ ಇದು ದುರಿಣ ಅಂತೇಳೋನ ಹತ್ರ ಏನೋ ಸ್ವಲ್ಪ ಕಿರಿಕಿರಿ ಆಗುಂಟು. ಆದರೆ ಅವನು ಅದೇ 6 ತಿಂಗಳ ಹಿಂದೆ ಅವನ ಕರ್ಕೊಂಡೋಗಿ ಇದೇ ಗಾಡಿ ಅಲ್ಲಿ ಬೆಟ್ಟತೂರು ಸಾಲಲ್ಲಿ ನಿಲ್ಲಿಸಿಬಿಟ್ಟು ನನ್ನ ಗಾಡಿ ಒಂದು ರಿಪೇರಿ ಆಗುಂಟು, ಬಾಪನಿಂದ ತಗೊಬರೋಣ ಅಂತೇಳಿ ಉಪಾಯಲ್ಲಿ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಅರ್ಧದಲ್ಲಿ ಪುನಃ ಅವನು ಅಟ್ಯಾಕ್ ಮಾಡಿ ಅಲ್ಲಿ ಹೊಡೆದು ಅವನು ತಪ್ಪಿಸಿಕೊಂಡು ಬಂದುಬಿಟ್ಟ 6 ತಿಂಗಳ ಹಿಂದೆ. ಅದರ ಸೈಡಲ್ಲಿ ಪುನಃ ಮೊನ್ನೆ ಇದೇ ಕೆಲಸ ಮಾಡಿದ್ದಾರೆ. ಅವನೇ ನಮ್ಮನ್ನು ಸಾಕುತ್ತಿದ್ದು. ಎಂತ ಬೇಕು ಅಂತ ಹೇಳಿದ್ರೆ ಅವನಿಗೊಂದು ಫೋನ್ ಹೇಳಿಬಿಟ್ರೆ ಸಾಕು. ಇಲ್ಲ ಅಂತ ಅವನು ಇಷ್ಟುವರೆಗೆ ನಮಗೆ ಹೇಳಿಲ್ಲ. ಅವನು ಯಾಗಾದರೂ ಮಾಡಿ ತಂದು ಕೊಡ್ತಿದ್ದ. ಪಪ್ಪ ನೀ ತಲೆಬಿಸಿ ಮಾಡಬೇಡ, ನೀ ತಲೆಬಿಸಿ ಮಾಡಿ. ನನ್ನ ಹೆಣ್ತಿನ ಕಳ್ಕೊಂಡು ತಲೆಬಿಸಿದ್ರೆ ನಾನು ಹೊರಗೆ ಇದ್ದೆ. ಆದರೂ ಇವನು ನನ್ನ ಅಮ್ಮ ಇದ್ದಾರೆ, ಅಮ್ಮನ ಸಾಕ್ಕೊಂಡು ಇವನು ಆಟ ಅದು ಇದು ನೋಡ್ಕೊಂಡು ಅವನು ಏನೋ ಬದುಕ್ತಾ ಇದ್ದ. ಅದನ್ನು ಇಲ್ಲದೆ ಮಾಡಿಬಿಟ್ರು. ಈಗ ಇಲ್ಲಿ ನನ್ನ ತಮ್ಮ, ನಮ್ಮ ಭೋಜಪ್ಪನ ಮಗ, ಅವನ ಗಾಡೀಲಿ ಡ್ರೈವರ್ಗೆ ಹೋಗ್ತಿದ್ದ ಪಿಕಪ್ ಓಡ್ಸೋಕ್ಕೆ. ಇವನು ಯಾವುದಲ್ಲಾರು ಒಂದಲ್ಲಿ ಮುಂದುವರಿತಾನೆ ಅಂತೇಳಿ ಈ ಥರ ಮಾಡಿಬಿಟ್ರು. ಮಗು ನನ್ನ ಇನ್ನು ಯಾರಿಗೂ ದಿಕ್ಕು ದಿಸೆ ಇಲ್ಲ. ಅವನೊಬ್ಬನಿಂದನೇ ಅವನು ಯಾವುದಕ್ಕೂ ಇದಿಲ್ಲ. ಅವನು ದೊಡ್ಡ ಆಳುನೂ ಅಲ್ಲ, ಇವನೇ ದೊಡ್ಡ ಆಳು. ಅವತ್ತು ನೀವು ಫೋನ್ ಮಾಡಿದ್ರಿ ಈಗ ಮೆಡಿಕಲಿಂದ? 4:28 ನಾನು ಫೋನ್ ಮಾಡಿದ್ದು, ಸಂಜೆ 4 ಗಂಟೆ. ಅವನೇ ಫೋನ್ ಮಾಡಿದ್ದು ನನಗೆ. ನಾ ಮತ್ತೆ ಹೇಳಿದೆ ಇಂಥದ್ದು ಕೊಟ್ಟು ಕಳಿಸಿಂತ. ಎಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡಿ. ಇಲ್ಲಿ ಸೌಂಟು ಯಾವುದು ಆಗಿದೆ ಅಲ್ವಾ? ಏನು ಬಾಕಿ ಮಾಡಿಲ್ಲ, ಎಲ್ಲ ತಂದಿದ್ದಾರೆ ನೋಡಿ. ಆಟೋದಲ್ಲಿ ಅವರ ಅಕ್ಕನ ಮಗುಗೆ ಅಂತ ಅಂದ್ಬಿಟ್ಟು ಏನೇನೆಲ್ಲ ತಗೊಬಂದಿದ್ದಾರೆ. ಸೋಪು, ಇದು ಶಾಂಪ್ ಇದೆ. ಇವ್ರೇನೇನೆಲ್ಲ ಅವ್ರ ತಂದೆ ಹೇಳಿದ್ರು ಎಲ್ಲ ಕೂಡ ಇದೆ. ಇದನ್ನೆಲ್ಲ ತಗೊಬಂದವರು ಇದ್ದಕ್ಕಿದ್ದಂಗೆ ಇಲ್ಲೇ ನಿಂತ್ಕೊಂಡು ಇದೇ ಜಾಗದಲ್ಲಿ ನಿಂತ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ ಒಂದು ಅನುಮಾನ. ಏನು ಮಾಡ್ಕೊಳ್ಳೋದಾದ್ರೆ ಇದನ್ನು ತಂದು ನನ್ನ ಮನೆಗೆ ಕೊಟ್ಟು ಬಿಟ್ಟದ್ರ ಬಂದು ಮಾಡ್ಕೊಳ್ತಿದ್ದ. ಇದನ್ನ ಈ ಬ್ಯಾಗ್ ಇಲ್ಲೇ ಇದೆ, ಈ ಮನೆಗೆ ಬಂದೇ ಇಲ್ಲ, ಮನೆಗೆ ಬಂದಿಲ್ಲ. ಮತ್ತೆ ನೀವು ಫೋನ್ ಮಾಡಿದ್ರೆ ಫೋನ್ ಸಿಗ್ತಿರ್ತಿಲ್ಲ. ಅಲ್ಲಿ ಎಲ್ಲ ಜಾಗದಲ್ಲಿ ನೆಟ್ವರ್ಕ್ ಇಲ್ಲಿ ಎಳೆಯೋದಿಲ್ಲ ನೋಡಿ. ನೀವು ಹಾಗೆ ಅನ್ಕೊಂಡ್ರೆ ಇನ್ನು ಬರ್ತಾನಲ್ಲ, ಯಾವಾಗಾದ್ರೂ ಮ್ಯಾಗ ಬರ್ತಾನೆ ಅಂತೇಳಿ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಇದು ಈ ಥರ ಆಗುಂಟದು ನಮಗೆ ಗೊತ್ತಿಲ್ಲ. ಯಾರೂ ಅಲ್ಲಿ ಅಕ್ಕಪಕ್ಕದವ್ರು ಯಾರೂ ನಮಗೆ ಫೋನ್ ಆಗಲಿ ಯಾರಿಗೂ ಹೇಳಿಲ್ಲ ಅಂತ ಒಂದು ಘಟನೆ. ಇದೆಲ್ಲ ತಗೊಬಂದು ಇಟ್ಟು ಪೌಡರು ಇದೆಲ್ಲ. ಇದು ಜ್ಯೂಸ್ ಬಾಟಲ್ ಕೂಡ ಇದೆ, ಮಾಜಾ ಕೂಡ ಇದೆ. ಇಲ್ಲಿ ಎಲ್ಲ ಬಿದ್ದೋಗಿದೆ. ಇಲ್ಲಿ ಸಹ ಉಂಟು ನೋಡಿ. ಇದು ಎಲ್ಲ ತಂದಿದ್ದಾನೆ. ತಾರದು ಯಾವ ವಸ್ತು ಇಲ್ಲ ನೋಡಿ, ಎಲ್ಲ ತಂದಿದ್ದಾನೆ.
ಇದೇ ಜಾಗದಲ್ಲಿ ನೋಡಿ, ಇದು ಹೆಚ್ಚು ಕಮ್ಮಿ ಇಷ್ಟು ಹೈಟ್ ಇದೆ. ಇಷ್ಟು ಹೈಟ್ ಇದ್ದಾಗ ನೇಣು ಹಾಕೊಂಡ್ರೆ ಕಾಲು ಮೇಲೇನೆ ಬರಬೇಕು ಅಥವಾ ಒದ್ದಾಡಿರ್ಬೇಕು. ಅವರ ಶೂ ಕೂಡ ನೋಡಿ ಇಲ್ಲೇ ಇದೆ. ಶೂ ಹಾಕೊಂಡಿದ್ರು ಕಾಲಲ್ಲಿ ಅಂತ ಹೇಳ್ತಾರೆ. ಅಣ್ಣ ಶೂ ಇತ್ತ ಅಲ್ವಾ? ನೀವೇ ಬಿಚ್ಚಾಕ. ಈ ಶೂ ಕೂಡ ಇತ್ತು ಅವ್ರ ಕಾಲಲ್ಲಿ. ಶೂ ಮಣ್ಣು ಕೂಡ ಏನೂ ಆಗಿಲ್ಲ. ಈ ತರ ಇದೆ. ಆದ್ರೆ ಇಷ್ಟು ಹೈಟಲ್ಲಿ ಹೇಗೆ ಹಗ್ಗ ಹಾಕೊಂಡು ಕತ್ಕೆ ಹಂಗೆ ನೇಣು ಹಾಕೊಳಕ್ ಸಾಧ್ಯ ಅಂತ ಇವರ ಪ್ರಶ್ನೆ. ಹಾಗೆ ಅನುಮಾನ ಕೂಡ ಇದೆ. ಗಾಡಿಗೆ ಟಚ್ ಹೀಗೆ ನಿಮ್ಮಷ್ಟು ಹೈಟ್ ಇದ್ದಾರೆ ಅವರು? ನನ್ಕಿಂತ ಹೈಟ್ ಅವನಿಗಿಂತ ಹೈಟ್ ಇದ್ದಾನೆ. ಅವನು ದಪ್ಪ ಮಾತ್ರ ಮೀಡಿಯಂ ದಪ್ಪ, ಮಾತ್ರ ಹೈಟ್ ಸಖತ್ ಹೈಟ್ ಅವನು. ಈಗ ನಿಮ್ಮ ಹೆಂಡತಿ ಏನಾಗಿ? ಅವಳು ಒಂದು ಬ್ರೈನ್ ಕ್ಯಾನ್ಸರ್ ಆಗಿತ್ತು, ಅದರಲ್ಲೇ ಹೋಗ್ಬಿಟ್ಟು ಅವಳು. ಎಷ್ಟು ವರ್ಷ ಆಯ್ತು? ಅವಳು ಹೋಗಿ 1 ವರ್ಷ 7 ತಿಂಗಳಾಯ್ತು. 1 ವರ್ಷ 7 ತಿಂಗಳು. ನೀವೇ ಮಕ್ಕಳನ್ನ ನೋಡಿ? ನಾವೇ ಈಗ ಮಕ್ಕಳನ್ನ ನೋಡಿಕೊಂಡು ನಾವು ಇಬ್ಬರು ದುಡಿತಿದ್ದು, ಸ್ವಲ್ಪ ಸಾಲ ಉಂಟು ಅಂತೇಳಿ ಆ ಕಡೆ ಈ ಕಡೆ ಮಾಡ್ಕೊಂಡು ಆಗೋ ಇದ್ದು. ಇವನು ಮನೆ ಕಡೆ ನೋಡಿಕೊಂಡು ಇಲ್ಲಿ ಮನೆಗೆ ಬೇಕಾಗುವ ಸಾಮಾನೆಲ್ಲ ತಂದು ನಮ್ಮ ಅಜ್ಜಿನ ನೋಡ್ಕೊಂಡು ಇದ್ದ. ನಮ್ಮ ಅಮ್ಮ ಇದ್ದಾರೆ, ಅವರೇ ನೋಡ್ಕೊಳ್ತಿದ್ರು. ನಾವು ಈಗ ನಾನು ಯಾವಾಗಾರು ಒಂದ್ಸಲ ಬರ್ತಿದ್ದೆ. ಮತ್ತು ದೊಡ್ಡವನು ರಾತ್ರಿಯೇ ಬರೋದು. ಅವ್ನು ಯಾಕಂದ್ರೆ ಅವ್ನು ಡ್ಯೂಟಿ ಮುಗಿಸೇ ಬರೋದು. ನಮಗೆ ಏನಿದ್ರು ಮಡಿಕೇರಿಂದೇ ಅವ್ನು ಬರಬೇಕು. ಈ ಆಟೋ ಓಡಿಸ್ಕೊಂಡೆ ಅವ್ರ ಜೀವನ ಮಾಡ್ತಿದ್ದೆ. ಈ ಆಟೋ ಓಡಿಸ್ಕೊಂಡು ಅಥವಾ ಇಲ್ಲದ್ರೆ ನಮ್ಮ ಅದೇ ಚಿಕ್ಕಪ್ಪನ ಪಿಕಪ್ ಎಂತ ಅವನು ಯಾವ ಗಾಡಿ ಅಂತಿಲ್ಲ, ಎಲ್ಲ ಮಾಡ್ತಿದ್ದೆ. ಯಾವ ಗಾಡಿ ಆಗಲಿ ಏನಾದರೂ ಬಾಡಿಗೆ ಅವನಿಗೆ ಸಿಕ್ತಿತ್ತು, ಬೇಕಾದಷ್ಟು ಬಾಡಿಗೆ ಮಾಡ್ತಿದ್ದ ಅವನು. ಬೆಳಗ್ಗೆ ಎಲ್ಲ ಚೆನ್ನಾಗೆ ಮಾತಾಡಿದ್ರು ನಿಮ್ಮ ಜೊತೆ? ನಾನೇ ಅಡುಗೆ ಮಾಡಿ ಕೊಟ್ಟಿರೋದು ಮೇಡಮ್. ನಾನೇ ಅವನಿಗೆ ಅಡುಗೆ ಮಾಡಿ ಓಡು ರೊಟ್ಟಿ ಮಾಡಿದ್ದೆ. ಆ ಓಡು ರೊಟ್ಟಿನ ಒಂದು ಪಪ್ಪ ಒಳ್ಳೆ ಸಾಂಬಾರು ಮಾಡಿದ್ಯಾ. ನಾನು ನುಗ್ಗೆ ಬಾಳು ಬೇಳೆ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ. ಇದು ಇತ್ತು, ಚಿಕನ್ನು ಸಾರು ಇತ್ತು. ಚಿಕನ್ಗಿಂತ ಫೇಮಸ್ ಇದೆ ನನಗೆ ಇದೇ ಸಾಕು ಅಂತ ಹೇಳಿದ್ರೆ ಅವನೇ ಹಾಕ್ಕೊಂಡ. ಇಲ್ಲದ್ರೆ ಅವನು ನಾಷ್ಟ ಮಾಡೋದೆ ಹೋಗವನು. ಅವತ್ತು 3 ದೋಸೆನೂ ತಿಂದಿದ್ದೆ ನಾನು ಕೊಯ್ಲಿ. ನಾನು ಹುಯ್ದು ಕೊಟ್ಟಾಗೆ ಅವನು ತಿಂದ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಮೇಡಮ್. ಆಗ ನನಗೆ ಈ ಗಡಿಬಿಡಿಗೆ ಏನು ಹೇಳಬೇಕು ಎಂತಂದು ನನಗೆ ಗೊತ್ತಿಲ್ಲದೆ ಏನೋ ಎಲ್ಲ ಕೊಟ್ಟುಬಿಟ್ಟಿದ್ದೀನಿ. ಇದು ನೋಡೋಕೋದ್ರೆ ಇದು ಕೊಲೆನೇ ಮಾಡಿರೋದು. ಯಾಕೆಂತ ಹೇಳ್ತಾರೆ, ಹೊಡೆದವರು ಬಂದು ಬಾಯ್ಬಿಟ್ಟಿದ್ದಾರೆ. ಅವರು ನಮ್ಮ ಎದುರಕ್ಕೆ ಹೇಳ್ತಾರೆ, ಅಲ್ಲಿ ಟೇಸಲ್ಲಿ ಹೇಳೋದಿಲ್ಲ. ಮತ್ತೆ ಏನಂತ ಹೇಳ್ತಾರೆ? ಹೊಡೆದಿದ್ದು ನಿಜ ಅಂತ ಹೇಳ್ತಾರೆ. ಹೊಡೆದಿದ್ದು ನಿಜ ಅಂತ. ಅಷ್ಟೊತ್ತಿಗೆ ಯಾವ ಒಂದು ಹುಡುಗ ನಮ್ಮ ಮಗಂದು ಪ್ಯಾಂಟ್ ಜಾರಿ ಹೋಯ್ತಂತೆ, ಈಗ ಬಗ್ಗಿನೇ ಜೊತೆಗೆ ಹಿಂದುಗಡೆಗೆ ಒತ್ತಿದ್ದಾನೆ. ಅಂತ ಜೀವದ ಜಾಗಕ್ಕೆ ಸಿಕ್ಕಿರ್ಬೋದು ಆ್ಯಕ್ಚುಲಿ. ಹೇಳ್ಬಿಡಿ, ಏನು ಮಾಡೋದು ಮೇಡಮ್, ನಾವೇ ಹಾಗೆ ಬದುಕೋದಂತ ಗೊತ್ತಾಗ್ತಿಲ್ಲ ನಮಗೆ. ಭಾರಿ ಕಷ್ಟದಲ್ಲಿದ್ದೀವಿ ಈಗ ನಾವು. ಈ ಆಟೋ ನೀವೇ ತಗೊಟ್ಟಿತ್ತು ಅವರಿಗೆ? ನಾನು ಲೋನು ಮಾಡಿದ್ದೆ ಮಗಳ ಮದುವೆಗೆ ಅಂತೇಳಿ. ಅದಲ್ಲೇ ನನಗೊಂದು ಆಟೋ ತಾಕಪ್ಪ ಅಂತೇಳಿ ಅವನು 60,000 ಕೊಟ್ಟು ಆಟೋ ತಗೊಂಡ. ಈ ವರ್ಷ ನನಗೆ ಪಿಕಪ್ ಕೊಡು ಅಂತ ಹೇಳಿದ. ನೋಡೋಣ ಅಂತ ಹೇಳಿದೆ. ಹೀಗೆಲ್ಲ ಮಾಡಿಬಿಟ್ರು. ನಾನಂತಲ್ಲ, ನನ್ನ ದೊಡ್ಡ ಮಗ ಆದರೂ ಅಷ್ಟೇ. ತಮ್ಮನಿಗೆ ಅದೊಂದು ಆಸೆ ಉಂಟು, ಅದು ನಾನು ಇದು ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದ. ಪಿಕಪ್ ಎಲ್ಲ ಆಯಿತು, ತೆಗೆದು ಆಯಿತು. ಅಣ್ಣ, ನೀವು ಬಂದು ಏನು ಹಿಂಗೆ ಹಾಕಿ ಅವ್ರಿಗೆ ಕೂತಿದ್ರು ಅಂದ್ರೆ ಹಗ್ಗ ಇತ್ತು ಇದರಲ್ಲಿ, ನೀವು ತಕ್ಷಣ ಬಿಚ್ಚಿದ್ರ? ನಾನು ಬಿಚ್ಚಿಬಿಟ್ಟೆ. ನನಗೆ ತಡಿನಾರದು ನನ್ನ ಬಿಚ್ಚಿರೋದು. ಅಂದ್ರೆ ನೀವು ಇವ್ರೇನು ಅನ್ಕೊಂಡ್ ಬಿಚ್ಚಿದಾರೆ ಅಂದ್ರೆ ಜೀವಾಗಿರ್ಬೋದು. ನನ್ನ ಮಗನ ಯಾವ್ದೇನು ಮುಟ್ಟಿ ನೋಡೋದು ಒಳ್ಳೆ ಬಿಸಿ ಇತ್ತು. ನಾನು ಮಲಗಿಸಿ ಯಾವ್ದೇನೋ ಪೂಜೆ ಆಗಿಲ್ಲ. ನೋಡಿದ್ರೆ ಉಸಿರು ಇತ್ತಿಲ್ಲಿ ಹೋಗ್ಬಿಟ್ಟಿದ್ದ. ಎಲ್ಲ ತಮ್ಮ ಅಂತೇಳಿ ತೊಟ್ಟಿದೆ ಇಲ್ಲ. ಎಷ್ಟೊತ್ತಾಗಿತ್ತು ನೀವು ಶೆಡ್ಗೆ ಬಂದಾಗ? ಸಂಜೆ ನನ್ನ ಮಗ ಬಂದಿದ್ದು 8:15 ಗಂಟೆಗೆ. 8:15 ಅವನು ಬಂದು ನೋಡೋತ್ತಿಗೆ ಹೀಗೆ ಆಗ್ಬಿಟ್ಟು ಅಲ್ಲಿಂದ ಹರಿಬಿದ್ದು ಓಡಿ ಬಂದ ಕೆಳಗೆ. ನೀವು ನೋಡ್ತೀರಿ ನಮಗೆ ಮನೆ ಪರಿಸ್ಥಿತಿ. ಅಲ್ಲಿಂದ ಓಡಿ ಬಂದು ನೋಡೋತ್ತಿಗೆ ಈ ಥರ ಆಗ್ಬಿಟ್ಟಿದೆ. ಯಾವಾಗಲೂ ಆಟೋ ತಗೊಬಂದು ಇಲ್ಲೇ ನಿಲ್ಲಿಸ್ತಿದ್ರ? ಇಲ್ಲೇ ನಿಲ್ಸೋದು. ಇಲ್ಲೊಂದು ಆಟೋ, ಅಲ್ಲೊಂದು ಆಟೋ. ಇದು ನಿಮ್ಮ ಆಟೋ? ಇದು ಬೇರೆ ಆಟೋ? ಇಲ್ಲ, ಅದು ದೊಡ್ಡ ಮಗಂದು. ಅವನು ಈಗ ಅಪ್ ಆ್ಯಂಡ್ ಡೌನ್ಗೆ ಬೇಕಾಗಿ ಆಟೋ ತಗೊಂಡಿದ್ದಾನೆ. ಅದು ಇನ್ನು ಎಲ್ಲಿಂದ ಬಂತಂತ ಗೊತ್ತಿಲ್ಲ ಮೇಡಮ್. ಅದು ಆ ಕಡೆ ಅಲ್ಲಿಂದೇ ಬಂದುಂಟು. ಅದು ಅಲ್ಲಿಂದೇ ಬಂದುಂಟು. ಯಾಕೆಂತಂದ್ರೆ ಅದು ಆ ಕಡೆ ಈ ಕಡೆ ಹೋದಲ್ಲಿ ಇದಾಗುಂಟು ನೋಡಿ, ಸೌದೋಗಿದೆ.
ಅಂದ್ರೆ ಕಲ್ಲು ಇಷ್ಟು ದಿನ ಇರ್ಲಿಲ್ಲ. ಇಲ್ಲ 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 ಅಯ್ಯೋ ಒಂದು ಗ್ಯಾರೇನು ಬರಕ್ಕೆ ಬಿಡ್ತಿತ್ತಿಲ್ಲ. ಆದ್ರೆ ಇಲ್ಲೊಂದು ಕಲ್ಲಿದೆ ಮೇಲೆ ಅಂತ ಹೇಳ್ತಾರೆ. ಜೊತೆ ಇದೊಂದು ಶೆಡ್, ಅಂದ್ರೆ ಇಲ್ಲಿ ಆ ಜೀಪು ಆಟೋ ಎಲ್ಲಾನು ನಿಲ್ಲಿಸ್ತಿದ್ರು. ಯಾವತ್ತೂ ಕೂಡ ಇಲ್ಲೇ ಬಂದು ಆಟೋನ ನಿಲ್ಲಿಸ್ತಿದ್ರು. ಇದು ಹೊಸ ಆಟೋ ನೋಡಿ ಅವ್ರು ತಗೊಂಡಿದ್ದಾರೆ. ಆದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಬಂದು ಸೂಸೈಡ್ ಮಾಡ್ಕೊಳಕ್ಕೆ ಹೆಂಗ್ ಕಾರಣ? ಮಗನ ಜೊತೆ ಅಪ್ಪನ ಜೊತೆ ಅಷ್ಟು ನಗ್ನಗ್ತಾ ಮಾತಾಡಿ, ಒಂದು ವಾರದ ಹಿಂದೆ ಅಕ್ಕನ ಹೆರಿಗೆ ಆಗಿದೆ, ಅದಕ್ಕೆ ಅಂತ ಎಲ್ಲ ಸಾಮಾನುಗಳು, ಪೌಡ್ರು, ಶಾಂಪು ಎಲ್ಲನೂ ತಂದಿದ್ದಾರೆ. ಅಷ್ಟು ಖುಷಿಲಿದ್ದಂಥ ವ್ಯಕ್ತಿ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಳಕ್ಕೆ ಕಾರಣ ಏನು ಅನ್ನೋದು ಅನುಮಾನ. ಅಣ್ಣ, ರಕ್ತ ಏನಾದ್ರು ಇತ್ತ ಮುಖದಲ್ಲಿ? ಈ ತುಟಿ ಪೂರ್ತಿ ಪುಡಿ ಪುಡಿ ಆಗಿತ್ತು. ಈ ಒಂದು ಸೈಡ್ ಕಿವಿಚಿ ಇದು ಇಲ್ಲಿಂದ ಇಲ್ಲಿವರೆಗೆ ಒಂಥರ ಕಪ್ಪು ತರ ಈ ಕಲರ್ಗೆ ಬಂದಿತ್ತು. ಈ ಕಿವಿ ಹತ್ರ ಒಂದು ಸೈಡು ನೀಟಿತ್ತು. ಮತ್ತು ಈ ಕಣ್ಣು ಇಲ್ಲೆಲ್ಲ ಊದಿ ಆಗ್ಬಿಟ್ಟಿತ್ತು, ಫುಲ್ಲು ಇಷ್ಟು ದಪ್ಪ ಆಗ್ಬಿಟ್ಟಿತ್ತು, ಹೊಡೆದಿದ್ದು ಕಣ್ಣು ಕರೆಗೆ, ತುಟಿಗೆಲ್ಲ ಅದು ಉಂಟು, ಪಟ ಉಂಟು. ಅಲ್ಲ, ಗಲಾಟೆ ಏನಾದ್ರು ನಿಮ್ಮ ಜೊತೆ ಹೇಳ್ಕೊತಿದ್ರ? ಇಲ್ಲ, ನಮ್ಮ ಹತ್ರ ಹೇಳಕ್ಕೆ ಅವನು ನಾನು ಬೇಜಾರು ಮಾಡ್ಕೊಳ್ತೀನಿ ಅಂತೇಳಿ ಏನು ಹೇಳ್ತಿದ್ದಿಲ್ಲ. ಈ ತರ ಎಲ್ಲ ಹೊರಗಡೆ ನನಗೆ ಯಾರ ಜೊತೆ ಗಲಾಟೆ ಇದೆ, ಏನಾದ್ರು ಕೋಪ, ಈ ತರದ್ ಯಾವ ಗಲಾಟೆ ಏನು ಹೇಳ್ತಿಲ್ಲ? ಅವನ ಅಂತ ಗಲಾಟೆಗೆ ಹೋಗೋವನಲ್ಲ. ಇವ್ರು ಬೇಕು ಅವನ ಹಾಳು ಮಾಡ್ಬೇಕಂತೇ ಮಾಡಿರೋದು. ಯಾರ ಹತ್ರ ನೀವು ಬೇಕಾದ್ರೆ ಬೇಟಿಗೇರಿ ಮದನಾಡು ಯಾರನ್ನ ನೀವು ಕೇಳಿ, ಅವನಂತ ಹುಡುಗ ಅಲ್ಲಂತೇ ಹೇಳೋದಲ್ಲದೆ ಅವನು ಕೆಟ್ಟವನಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ. ಪೊಲೀಸ್ನವ್ರು ಮನೆ ಎನ್ಕ್ವೈರಿ ಮಾಡಿ ಅವ್ರ ಹತ್ರ ಹೇಳಿದ್ರು ಅಂಥ ಹುಡುಗ ಇನ್ನು ಸಿಗೋದಿಲ್ಲ ಅಂತ. ಅಷ್ಟು ಒಂದು ಫ್ರೆಂಡ್ಶಿಪ್ ಅಂತಂದ್ರೆ ಅವ್ನು ಅಷ್ಟು ಒಂದು ಇದು. ಅದೇ ಇದೆಲ್ಲ ತಗೊಂಡು ಬರೋತ್ತಿಗೆ ಅಲ್ಲಿ ಬೆಟ್ಟಿಗೇರ್ಲಿ ಒಂದು 2 ಮನೆಯಲ್ಲಿ ಅವ್ರ ಹುಡುಗರೆಲ್ಲ ಕೂಡಿ ಅವ್ನು ಕರ್ಕೊಂಡೋಗಿ ಅವನಿಗೆ ಊಟ ಗೀಟ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಕರ್ಕೊಂಡು ನಾವು ಮನೆಗೆ ಬರ್ತೀವಪ್ಪ, ನಿನ್ನ ಕರ್ಕೊಂಡೋಗಿ ಬಿಡ್ತೀವಿ, ಬೇಡ ನಾನು ಹೋಗ್ತೀನಿ, ಇವತ್ತು ಬೇಡ, ನೀವು ನಾಳೆ ಬನ್ನಿ, ನಾಳೆ ನಮ್ಮಲ್ಲಿ ಹಬ್ಬ ಮಾಡೋಣ, ಇವತ್ತು ನಾವು ಹಸಿ ಬಾಣ್ತೀನಿ ಕರ್ಕೊಂಡೋಗಿದ್ದು, ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೂ ನನಗೆ ಟೈಮ್ ಇಲ್ಲ, ನೀವು ನಾಳೆ ಬನ್ನಿ, ನಾವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅಷ್ಟರಲ್ಲಿ ಇಷ್ಟೆಲ್ಲ ಮುಗಿಸಿಬಿಟ್ಟು ತಂದು ಕೆಲಸ ಮಾಡಿ ಅವರು ಹೋಗಿದ್ದಾರೆ. ಅದರ ಮೇಲೆ ನನ್ನ ಮಗ ಬರೋತ್ತಿಗೂ ಸಹ ಒಂದು ಮನ್ಸನ್ನು ಸಿಕ್ಕಿಲ್ಲ. ಅದು ಯಾವುದೋ ಒಂದು ಬೈಕು ನೋಡ್ದಂತೆ, ಅದು ಯಾರ್ದಂತೂ ಗೊತ್ತಿಲ್ಲ. ಈ ಕಡೆಯಿಂದ ಅವ್ರು ನಿಮ್ಮ ಮಗ ಅವನು ಆಟೋದಲ್ಲೇ ಬರ್ತಿದ್ವಿ, ಆಂಬುಲೆನ್ಸ್ ಅಲ್ಲೇ ನಿಲ್ಲಿಸ್ಬಿಟ್ಟು ಆಟೋದಲ್ಲೇ ಬರ್ತಿದ್ವಿ. ಆವಾಗಲೂ ಯಾರು ಸಿಕ್ಕಿಲ್ಲ? ಯಾರು ಸಿಕ್ಕಿಲ್ಲ. 6:30 9 ಗಂಟೆ 8 ಗಂಟೆವರೆಗೆ ಈ ಗಾಡಿ ಕಾಣಕ್ಕೆ ಸಿಕ್ಕಿಲ್ಲ ಯಾರಿಗೂ. 7:00 ಒಂದು ಬೇರೆ ಕಾರು ನಮ್ಮ ಇಲ್ಲಿ ಊರಿನವರು ಬಂದಿದ್ದಾರೆ. ಇಲ್ಲಿ ಅವ್ರನ್ನ ಕೇಳೋದೇ ನಿಲ್ಲಿಸೋದು ಬೇಡ ಅಂತೇಳಿ ಮತ್ತೆ ಇಲ್ಲೇ ಕೆಳಗೆ ನಿಲ್ಲಿಸಿದ್ದಾರೆ, ನಿಮ್ಮ ಬೈಕ್ ನಿಲ್ಲಿಸಿದಲ್ಲಿ. 7:00 ಇಲ್ಲಿ ಗಾಡಿ ಇಲ್ಲ. ಅಲ್ಲಿಂದ ಅವ್ರಿಗೆ ಬರೋತ್ತಿಗೂ ಸಹ ಗಾಡಿ ಸಿಕ್ಕಿಲ್ಲ, ಕಾಣಕ್ಕೆ ಸಿಕ್ಕಿಲ್ಲ. ಆಗ ಗಾಡಿನ ಎಲ್ಲೋ ಇವನ ಬಾಡಿನ ಇದ್ರೊಳಗೆ ಹಾಕಿ ಇವನೆಲ್ಲೋ ಕರ್ಕೊಂಡೋಗಿ ಆಮೇಲೆ ಟೈಮ್ ನೋಡಿಬಿಟ್ಟು ತಂದು ತೂಕ ಹಾಕ್ತಿದ್ರು. ಇಲ್ಲಿ ಸಿಸಿ ಕ್ಯಾಮ್ರಾಗಳು ಎಲ್ಲೂ ಇಲ್ಲ. ಇಲ್ಲಿ ಸಾಧಾರಣ ಮಧ್ಯಾಹ್ನ ದಾಟಿದ ಮೇಲೆ ಇಲ್ಲ, ಸಿಸಿ ಕ್ಯಾಮ್ರಾನು ಯಾರ ಮನೇಲಿ ಇಲ್ಲ. ಅವ್ರ ಶವ ಸಿಕ್ಕಿದಾಗ ಆಟೋ ಇತ್ತು, ಇಲ್ಲ ಆಟೋ ಇತ್ತಾ? ಯಾರು? ಅದು ನಿಮ್ಮ ಮಗನ ಶವ ಸಿಕ್ಕ ಅದೇ ಇದ್ರಲ್ಲಿ ಟಚ್ ಅಲ್ಲೇ ಇತ್ತು ಅಂತ. ಹಿಂಗೇನೆ ಟಚ್ ಮಾಡ್ಕೊಂಡು ಆಟೋ ಇಲ್ಲೇ ನಿಲ್ಸಿದ್ದಾರೆ, ಅವತ್ತಿಂದ ಇಲ್ಲೇ ಇದೆ ಆಟೋ, ಅವತ್ತಿಂದ ಇಲ್ಲೇ ಉಂಟು. ಆದರೂ ನಿಜವಾಗ್ಲೂ ನಮ್ಮ ಹೈಟ್ಗೆ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಆದರೂ ಹೇಗೆ ಇಲ್ಲಿ ಈ ಒಂದು ಮರದ ಇದರಲ್ಲಿ ನೇಣು ಹಾಕ್ಕೊಂಡ್ರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅಣ್ಣ, ನಿಜವಾಗ್ಲೂ ಅವ್ರ ಕೊಲೆ ಆಗಿದ್ರೆ ಖಂಡಿತ ನಿಮಗೆ ಕಾನೂನು ಪ್ರಕಾರ ನ್ಯಾಯ ಸಿಕ್ಲಿ, ನ್ಯಾಯ ಸಿಕ್ಲಿ, ನೀವು ಹೋರಾಡಿ. ಅದಕ್ಕೋಸ್ಕರನೇ ನೋಡಿ, ನಮ್ಮಂತ ಮಕ್ಕಳು ಎಷ್ಟೋ ಇಲ್ಲಿಂದ ಹೋಗಿ ಮಡಿಕೇರಿ ಅದಕ್ಕೆ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಅವ್ರು ಬರೋದು ಈಗ 8 ಗಂಟೆ 9 ಗಂಟೆ, ಅವ್ರಿಗೆ ಟೈಮ್ ಇಲ್ಲ. ಈ ಬಂದವ್ರನ್ನ ತೀರ ಈ ಥರ ಮಾಡಿದ್ರೆ ಏನು ಮಾಡೋದು ಹೇಳಿ, ನಾವು ಹೇಗೆ ಬದುಕೋದು ಹೇಳಿ? ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಉಂಟು ಇಲ್ಲಿಗೆ. ಅವರು ಅಲ್ಲಿಂದ ನಾವು ದಾಟಿ ಬರಬೇಕು, ಬೇರೆ ಇಲ್ಲಿ ಬರೋಕ್ಕಾಗಿಲ್ಲ. ಈ ದಾರಿಲೇ ಈ ಥರ ಮಾಡ್ತಾರಲ್ಲ ಹೇಳಿ. ಇದು ಬೆಟ್ಟತ್ತೂರು, ಇನ್ನು ಆ ಕಡೆ ಎಲ್ಲ ಬೆಟ್ಟತ್ತೂರೇ, ಒಂದೇ ಗ್ರಾಮ. ತುಂಬ ಕಾಡುಗಳೆಲ್ಲನೂ ಹತ್ತಿ ಬೆಟ್ಟ ಹತ್ತಿ ಬರಬೇಕು, ಇದೊಂದು ಊರಿಗೆ ತಲುಪಬೇಕು ಅಂದರೆ ತುಂಬ ಕಷ್ಟ. ಅದರಲ್ಲೂ ಡೈಲಿ ಇಂಥ ಜಾಗದಲ್ಲೇ ಓಡಾಡಬೇಕು, ಯಾರ ಜನಸಂದಣಿ ಕೂಡ ಇಲ್ಲ. ಕೊಲೆ ಮಾಡಿಲ್ಲ ಅಂದ್ರು ಅವ್ರು ಹೊಡೆಯೋಕೆ ಕಾರಣ ಬೇಕಲ್ಲ. ನಾನು ಹೇಳೋದು ಇಷ್ಟೇ, ಅವನು ಈಗ ಅವನೇ ಮಾಡ್ಕೊಂಡಾದ್ರು ಅವನಿಗೆ ಹೊಡೆದ ಇದು ಆಗೋದಕ್ಕೆ ಅವನು ಬಂದು ಮಾಡ್ಕೊಂಡಿದ್ದು ನಾವು ಹೇಳ್ಬೋದು. ಇದು ಅದಲ್ಲ, ಯಾಕೆಂದ್ರೆ ಅವ್ನು ಮಾಡುವಂಥ ಸ್ಥಿತಿ ಅಲ್ಲ ಇದು. ಹೌದು. ಈಗ ಒಂದು ಮೇಲ್ಗಡೆ ಹಾರ ಅಂತ ಹೇಳಿದ್ರೆ ಸೀಟು ಮಾಡಿ ಹಾರಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ಇಲ್ಲಿಂದ ಕೂತ್ಬಿಟ್ಟು ಜಾರು ಅಂತ ಹೇಳಿದ್ರೆ ಈ ಆಟೋದಲ್ಲಿ ಏನಾದರೂ ಒಂದು ಇದು ಬೇಕು. ಹೌದು, ಇಲ್ಲಿಂದ ಹಿಂಗ ಆರಕ್ಕೂ ಆಗಲ್ಲ. ಇಷ್ಟೆಲ್ಲ ಇದ್ದ ಮೇಲೆ ನಮಗೆ ಇನ್ನು ಯಾವ ಪ್ರೂಫ್ ಬೇಕು ಹೇಳಿ? ಹೌದು. ಈಗ ಪೊಲೀಸವರೆಲ್ಲ ಬಂದು ನೋಡಿ ಎಲ್ಲ ಬಂದ್ರು. ಅದೇ ನಾನು ಹೇಳಿದೆ, ನಾನು ಆ ಗಡಿ ಬಿಡಿಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ನನಗೆ ಸರಿಯಾಗಿಲ್ಲ. ಅದಕ್ಕೆ ಯಾವ ಥರ ನಾವು ಹೋಗ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಒಟ್ಟಸಿ ನ್ಯಾಯ ಬೇಕು. ದರ್ಶನದು ನಂಬರ್ 1, ಇದು ನಂಬರ್ 2 ಆಗುಂಟು. ಈಗ ಇವರು ಪಾರ್ಟಿ ಪಂಗಡ ಅಂತ ಹೇಳ್ಕೊಂಡು ಮಾಡ್ಕೊಂಡ್ರೆ ಈ ನಮ್ಮಂಥ ಹುಡುಗರೆಲ್ಲ ಹೋಗೋದಾಗೆ, ನಮ್ಮ ಬಾಕಿದ ಹುಡುಗರು ಹೇಳಿ ಅವರು ದುಡಿಯೋದಾಗೆ? ಇದೇ ಆಯ್ತಲ್ಲ ಇವ್ರದ್ದು.
ಅಲ್ಲ ಏನೇ ಆಗಲಿ ತಪ್ಪೇ ಮಾಡಿರ್ಬೋದು ಅಥವಾ ಕೊಲೆ ಮಾಡೋ ಅಂಥ ಅವಶ್ಯಕತೆ ಏನೂ ಇರಲ್ಲ. ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಕೊಡೋದಕ್ಕೂ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸರಿ ಮಾಡ್ಕೊಳ್ಳೋ ಅಂಥ ಎಷ್ಟೋ ವಿಷಯಗಳಿರ್ತವೆ. ಅಂಥದ್ರಲ್ಲಿ ಕೊಲೆ ಯಾಕೆ ಮಾಡಬೇಕು? ಅದೇನೇ ತಪ್ಪಾಗಿದ್ರೂ ನಾವು ಕಂಪ್ಲೇಂಟ್ ಕೊಡ್ಬೋದು, ಅಲ್ಲಿ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಕೊಲೆ ತನಕ ಯಾಕೆ ಹೋಗ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಈ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ತಾ ಇದೆ. ಅಷ್ಟು ಏನೇ ತಪ್ಪು ಮಾಡಿದ್ರು ಕೊಲೆನೇ ಅಂತಿಮನ. ಇಂಥವ್ರೆಲ್ಲ ಹೆಂಗ್ ಬದುಕಬೇಕು ಈ ಥರ ಆಗ್ಬಿಟ್ರೆ? ಇಲ್ಲ ಇವ್ರ ಹತ್ರ ಬಂದು ಈ ಥರ ನಿಮ್ಮ ಮಗ ಹಂಗೆಲ್ಲ ಹೇಳಿ ಮಾತು ಹೇಳಿದ್ರೆ ಸಾಕು ಮೇಡಮ್, ನನಗೂ ಅವನ ಬಿಡ್ತಿತ್ತಿಲ್ಲ, ಅವ್ನು ನನ್ನ ಮಾತು ಮೀರಿ ನಡೆಯುತ್ತಿಲ್ಲ. ನಾನು ಯಾವ್ದಾರು ತಪ್ಪು ಇದ್ರೆ ಸ್ಟೇಷನಿಗೆ ಕೊಡಪ್ಪ, ನಾನು ಬರ್ತೀನಿ ಜೊತೆಲಿ ಹೋಗೋಣ ಅಂತ ಹೇಳ್ತಿದ್ದೆ. ಯಾಕೆಂತಂದ್ರೆ ನಾವು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಆದರೆ ಈ ಕೊಲೆನೇ ಶಿಕ್ಷೆ ಅಲ್ಲ. ಹೌದು ಹೌದು ಹೌದು. ನಾನು ಅದು ಹೇಳಿದೆ, ಒಂದೋ ಕೈ ಆಗಲಿ ಕಾಲಾಗಲಿ ಡ್ಯಾಮೇಜ್ ಮಾಡಿ ಕೊಟ್ಟಿದ್ರು ನಾನು ಯಾವಾಗ ನಾನು ಜೀವ ಅಡ್ಡ ಹಾಕಿ ನಾನು ಉಸಿರು ಮಾಡ್ಕೊಳ್ತಿದ್ದೆ. ಇದು ಅದು ಇಲ್ಲ ನೋಡಿ, ನಾನು ಪ್ರಾಣನೇ ತೆಗೆದುಬಿಟ್ರಲ್ಲ ಅವನ. ಹೌದು. ಅದೇನು ವಯಸ್ಸಾಗಿದ್ರೆ ವಯಸ್ಸಾಗಿತ್ತು ಹೇಳ್ಬೋದು. ಇದು 27 ವರ್ಷ ಹುಡುಗ, ಮದುವೆನೂ ಆಗಿಲ್ಲ. ಊರವರು ನೋಡಿದ್ರೆ ಇನ್ನು ಹೊರಗಿನವರು ಸಹ ಅಲ್ಲ, ಊರವರೇ ಮಾಡಿದ್ದಾರೆ. ಊರವರೇ ಮಾಡಿರೋದು, ಮತ್ತೆ ಬೇರೆ ಯಾರಲ್ಲ, ಊರಿನವರೇ ಮಾಡಿರೋದು. ಎಲ್ಲ ವ್ಯಕ್ತಿಗಳ ಹೆಸರು ಗೊತ್ತುಂಟು. ಅವ್ರು ಬಂದು ಹೊಡೆದ ಜನರು ಇವ್ರ ಹತ್ರ ಎಲ್ಲ ಹೇಳಿದ್ದಾರೆ, ನಾವೇ ಹೊಡೆದಿದ್ದು ನಿಜ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೊಡೆದ್ರು ಅಂತ ಅದೇನಿಲ್ಲ, ಹೊಡೆದಿದ್ದು ನಾನು ಸ್ಟೇಟ್ ಹೊಡೆದಿದ್ದೀನಿ, ಅವನು ಸ್ಟೇಟ್ ಹೊಡೆದಿದ್ದಾನೆ ಅಂತೆಲ್ಲ ಹೇಳಿದ್ದಾರೆ. ಹೊಡೆಯೋಕ್ಕಾದ್ರೂ ಕಾರಣ ಏನು ಬೇಕಲ್ಲ ಹೇಳಿ. ಸುಮ್ಮನೆ ಒಬ್ಬನ ದಾರಿಲಿ ಹಿಡ್ಕೊಂಡು ಹೊಡೆಯೋದು ಅಂತ ಹೇಳಿದ್ರೆ ತಪ್ಪಲ್ಲ. ಅದು ತಪ್ಪೆ. ಹೊಡಿಲಿ, ಒಂದು 2 ಏಟು ಹೊಡಿಲಿ. ಇದು ಕೊಲೆ ಮಾಡಿ ತಂದು ಇದು ಮಾಡುವಷ್ಟಕ್ಕೆ ಏನು ತಪ್ಪು ಮಾಡಿಲ್ಲ ಅಲ್ಲ ಅವನು. ಇನ್ನು ನಾವು ಯಾರನ್ನ ಕೇಳೋದು ಹೇಳಿ? ಈಗ ನಾವು ಅವ್ರು ಹೇಳ್ದಾಗೆ ನಾವು ಕೇಳಬೇಕು. ಯಾಕೆ ಇವನಿಲ್ಲ ಹೇಳೋಕ್ಕೆ. ಅವನೊಂದು ಗಟ್ಟಿ ಮುಟ್ಟಾಗಿದ್ದ. ಯಾರು ಮತ್ತೆ ಅಕ್ಕಪಕ್ಕದವ್ರು ಹೇಳಿದ್ರೆ ಎಲ್ಲರ ಹತ್ರ ತಮಾಸಿಲೇ ಕಾಲ ಕಳೀತಿದ್ದ. ಯಾರು ಜಗಳಕ್ಕಾಗಲಿ ಏನಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ನಾವು ಬದುಕೋದು ಹೇಗೆ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ನನಗೆ ನಾಳೆಗೆ ಇಷ್ಟು ದುಡ್ಡು ಬೇಕಾಯ್ತಲ್ಲಪ್ಪ, ನನಗಿನ್ ಥರ ಕಡೆ ಹೋಗ್ಬೇಕು, ನೀ ದುಡ್ಡು ತಾನೆ ಇಷ್ಟೇ ಮಾತು ಮಾಡಿ ದಿವಸಕ್ಕೆ ಎಲ್ಲರೂ ಅಡ್ಜಸ್ಟ್ ಮಾಡಿ ತಂದು ಕೊಟ್ಟು ಬಿಡ್ತಿದ್ದೆ. ಅದೇ ಅವನು ಈ ಮನೆಯಿಂದ ಹೋಗೋತ್ತಿಗೆ 10,000 ರೂಪಾಯಿ ಪರ್ಸಲ್ಲಿತ್ತು. ಒಂದು ಕೈಲಿ ಒಂದು ಉಂಗುರನೂ ಇತ್ತು ಚಿನ್ನದು, ಅದೂ ಇಲ್ಲ. ಉಂಗುರ ಇಲ್ಲ, ದುಡ್ಡು ಇಲ್ಲ, ಎಲ್ಲ ಬಾಚಿ ಬಿಟ್ಟಿದ್ದಾರೆ. ಹೋಗಲಿ ಬಿಡಿ, ನನಗೆ ಅದು ಯಾವುದು ಬೇಡ, ನನಗೆ ಜೀವ ಒಂದು ಸಿಕ್ಬಿಟ್ಟಿದ್ರೆ ಸಾಕಿತ್ತು. ಅಂಥದ್ದು ಎಷ್ಟೋ ಮಾಡ್ತಿದ್ದು. ಹೌದು, ಈಗ ಜೀವನೇ ಇಲ್ಲದ ಮಾಡಿಬಿಟ್ಟು ನಮಗೆ. ಇದು ಒಂದು ಕರಳು ಹಿಂಡುವ ಒಂದು ಕತೆ. ಯಾಕೆಂದರೆ ಪಾಪ ಅವ್ರ ತಂದೆಗೆ ಎಷ್ಟು ನೋವು ಪಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತು. ಎತ್ತರಕ್ಕೆ ಬೆಳೆದ ಮಗ ಕಳ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅವರ ಮನೆಗೆ ಹೋಗೋಣ, ಅಜ್ಜಿನ ಮಾತಾಡ್ಸೋಣ ಬನ್ನಿ. ನಮ್ಮ ಜೊತೆ ಅವ್ರದ ತಂದೆ ಇದ್ದಾರೆ, ಬನ್ನಿ ಅವ್ರ ಮನೆಗೆ ಹೋಗೋಣ. ಜನವರಿಗೆ ಮದುವೆ ಮಾಡಿರೋದು ಪಾಪ. ಈ ಜನವರಿ ಅಲ್ಲ, ಕಳೆದ ವರ್ಷ 1.5 ವರ್ಷ ಆಯ್ತು. ಇದೇ ಅವರು ದೇವಿಪ್ರಸಾದ್ ಯುವಕ ಇದ್ದಿದ್ದು ಮನೆ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಅಜ್ಜಿ ಇದ್ದಾರೆ. ದೇವಿಪ್ರಸಾದ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಅವ್ರ ಅಜ್ಜಿ ನಮ್ಮ ಜೊತೆ ಇದ್ದಾರೆ. ಸಣ್ಣದ್ರಿಂದ ಅವರೇ ಸಾಕಿರೋದು ದೇವಿಪ್ರಸಾದ್ ಅವರ ಅಜ್ಜಿ. ಇವರು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಅಜ್ಜಿ ತಾತನ ಮಡಿಲಲ್ಲೇ ಬೆಳೆಯೋದು ಮೊಮ್ಮಕ್ಕಳು ಸಹಜವಾಗಿ. ಅದೇ ರೀತಿ ಲೀಲಾವತಿ ಅಮ್ಮ ಕೂಡ ಅವರ ಮೊಮ್ಮಗನ ತನ್ನ ಮಡಿಲಲ್ಲಿ ಹಾಕೊಂಡು ಬೆಳೆಸಿದಂಥವ್ರು. ಇವತ್ತವರು ನಮ್ಮ ಜೊತೆಗಿದ್ದಾರೆ. ಅಮ್ಮ ನಮಸ್ತೆ. ಎಷ್ಟು ಜನ ಮಕ್ಕಳು ನಿಮ್ಮ ಮಗನಿಗೆ? ನನ್ನ ಮಗನಿಗೆ 3 ಮಕ್ಕಳು. 3 ಮಕ್ಕಳು. ಮಗಳು ಮದುವೆ ಮಾಡಿ ಕೊಟ್ಟು, ಬಾಣತಿ ಅವಳು 5 ದಿವಸದ ಬಾಣತಿ ಕರ್ಕೊಂಡು ಬಂದ ಇಲ್ಲಿಗೆ. ಅವನು ನಮ್ಮನ್ನು ಜೀಪ್ ಮಾಡಿ ಕಳಿಸಿದ ಅಲ್ಲಿಂದ ಮಡಿಕೇರಿಯಿಂದ. ಅವನು ಎಂಥೋ ಮಗುಗೆ ಬೇಕಾದ ಇದು ಸಾಮಾನು ಬಾಕಿ ಆಗೋಯ್ತು ಅಂತೇಳಿ ಅವನು ವಾಪಸ್ ಹೋದ. ಅವನು ತಗೊಂಡು ಬರೋಕ್ಕೆ ಅಂತ ಹೋದವನು. ಇನ್ನು ಈಗ ಬರ್ತಾನೆ ಅಂತ ಪಾರಕ್ಕೆ ಹೋದವ, ಬಂದೇ ಇಲ್ಲ. ಅವನು ಇಲ್ಲದಿದ್ದರೆ ಯಾವ ಕೆಲಸನೂ ಇಲ್ಲಿ ನಡೆಯೋದು ಇಲ್ಲ. ನಾನು ಅವನು ಇಬ್ಬರಳು ಜಾಸ್ತಿ ಹಗಲು ಇರ್ತಿದ್ದು. ದೊಡ್ಡವನಂತ ಅವನ ಡ್ಯೂಟಿಗೆ ಹೋದರೆ ಬರೋದು ಲೇಟು. ಇವನು ಗಾಡಿ ಓಡಿಸೋದು, ಎಷ್ಟೊತ್ತಿಗೂ ಗಾಡಿ ಓಡಿಸ್ಕೊಂಡು ಬರೋನು. ಬಂದ ಮೇಲೆ ಕರೆದು ಊಟ ಕೊಡೋದು. ನಾನು ಊಟ ಮಾಡೋದಿಲ್ಲ, ಅವನು ಬರೋದೆ. ಮತ್ತು ಇಬ್ಬರಳು ಊಟ ಮಾಡೋದು. ಅದು ಊಟ ಮಾಡಿ ಆಗಿ ಆದಮೇಲೆ ಮತ್ತೆ ಅವನು ರೂಮಿಗೆ ಹೋಗಿ ಅವನು ಮಲಗೋದು. ನೀವು ಹೋಗಿ ಮಲಗುವಂತ ಮಲಗಿಸೋದು. ಹಾಗೆ ನಾನು ಅಷ್ಟು ಚಂದ ಸಾಕಿದೆ. ಇವತ್ತಿಗೆ ಕೊಂದೇ ಬಿಟ್ರು, ಹೊಡೆದೇ ಕೊಂದುಬಿಟ್ರು ಅವನು ಕೈಕಾಲು ಮುತ್ತಿದ್ದನ್ನು ಸಾಕ್ತಿದ್ದೆ. ಈಗ ನನ್ನ ಕಣ್ಣಿಗೆ ಕಾಣದೆ ಮರೆ ಮಾಡಿಬಿಟ್ರು. ಏನಿದ್ರು ಯಾವ ಡಿಪಾರ್ಟ್ಮೆಂಟ್ ಆದರೂ ನೀವು ಅವನಿಗೆ ನಮಗೆ ಇದು ಸಿಕ್ಕಬೇಕು, ನ್ಯಾಯ ಸಿಕ್ಕಬೇಕು. ಮತ್ತು ನನ್ನ ಮಗು ಸಿಕ್ಕೋದು ಇಲ್ಲ ನನಗೆ. ನಾನು ಅವನ ಹತ್ರ ಹೋಗ್ಬೇಕಲ್ಲದೆ, ಅವನು ನನ್ನ ಕೈಗೆ ಸಿಕ್ಕೋದಿಲ್ಲ. ನಾನು ಹೇಗೆ ಮರೀಲಿ ಅವನ ಫೋಟೋ ನೋಡೋದು? ನಾನು ಹೇಗೆ ನೋಡಲಿ? ನಾನು ಈ ಮನೇಲಿ ಹೇಗಿರಲಿ? ನನಗೆ ಬೇರೆ ಯಾವುದು ಬೇಡ. ನನಗಿನ್ನು ನನ್ನ ಮಗು ಹೋದ ಮೇಲೆ ಇನ್ನೇನು ಬೇಡ ನನಗೆ. ಅವನು ಹೋದ ಮೇಲೆ ಸರಿಯಾಗಿ ಅಂತು ತನ್ನ ತಿಂದಿಲ್ಲ.
ಇನ್ನು ನನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನೇನಾದ್ರೂ ಇವು 2 ಇದ್ದಾವಲ್ಲ ನನ್ನ ಆಯಸ ಮುಗಿಯ ಗಂಟ ಯಾಗಾದ್ರೂ ಗೋಳು ಬಂದ್ಕೊಂಡು ಇರ್ತೀನಿ. ಇದು ನನ್ನ ಮಗ, ಇನ್ನು ಮೊಮ್ಮಗ ಅವನ ಅಣ್ಣ. ಮೊಮ್ಮಗಳನ್ನ ಮದುವೆ ಮಾಡಿಕೊಟ್ರು. ಅವಳು ಗಂಡನ ಮನೆಗೆ ಹೋದ್ರು. ಅವಳು ಇಲ್ಲಿಗೆ ಬಂದು ಕರ್ಕೊಬಂದು ಹಾಕೊಂಡು ತಬ್ಬಲಿ ಮಗುನ ನಾನೇ ಸಾಕಬೇಕು ಅಂತ, ಅದು ಇಲ್ಲದೆ ಬಾಂಡ್ ದಿವಸ ಕರ್ಕೊಂಡು ಹೋದ್ರು. ಅವಳು 3 ಮಕ್ಕಳನ್ನು ಚಿಕ್ಕದ್ರಿಂದ ನೀವೇ ಸಾಕಿದ್ದ? ನಾನೇ ಸಾಕಿದ್ದು. ಅವಳು ತುಂಬ ಓದಿದಾಳೆ, ದೊಡ್ಡವಳು. ಅವಳು ಓದಿ ಟೀಚರ್ ಬೇರೆ. ಆದರೂ ನಾನು ತಬ್ಬಲಿ ಮಗುನ ನಾನೇ ಬಾಣ್ತ ನೋಡಬೇಕು ಅಂತ ಕರ್ಕೊಬಂದು ಬರೀ ಒಂದು 4 ನೀರು ಒಯ್ದೀನಿ, ಒಂದು ಚಟ್ರಿಗೆ ಅನ್ನ ಕೊಟ್ಟಿದ್ದೀನಿ ಬಾಣ್ತೀಯ. ಅಷ್ಟೊತ್ತಿ ಇದೆಲ್ಲ ಆಯಿತು. ಮಾಡಿ ದಿವಸ ಬೆಳಿಗ್ಗೆ ಅವರು ಬರೀ ಹೋಟೆಲಿಗೆ ಕರ್ಕೊಂಡು ಹೋದರು. ಇದೆಲ್ಲ ಯಾಕೆ ಮಾರೀನಿ ಹೇಳಿ, ಯಾಕೆ ಮಾರೀನಿ? ತಮ್ಮ ತೀರೋದ್ರಲ್ಲಿ ನಾವಿಲ್ಲಿ ಹಾಕ್ಕೊಳ್ಳೋಕ್ಕೂ ಆಗೋದಿಲ್ಲ. 5 ದಿವಸದ ಮಗು ಯಾಗಿರ್ತದೆ? ಕಳಿಸಿ ಕರ್ಕೊಂಡು ಹೋದರು ಅವರು. ಈಗ ನನಗೆ ಹೋಗಿ ನೋಡಬೇಕು ಅಲ್ಲ, ಇಲ್ಲಿ ಕರ್ಕೊಬರ್ಬೇಕು ಅಂತ ಆಗ್ತದೆ. ಏನು ಮಾಡೋ, ಇದೆಲ್ಲ ನನಗೆ ಬಂದ ಕಷ್ಟನ. ಯಾರು ದೇವರೇ ನೋಡಬೇಕು ಹೊರತು ಜೀವನದವ್ರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೂ ನನ್ನ ಮಗನ ಕೊಲ್ಲಬಾರ್ದಿತ್ತು. ಅವರು ಕೊಂದವರು ಈ ಥರ ಮಾಡಿಬಿಟ್ರು ನನ್ನ ಮಗನ. ನಿಮ್ಮ ಜೊತೆ ಏನಾದರೂ ಹೇಳ್ತಾ ಇದ್ರ? ಹೊರಗಡೆ ಏನಾದ್ರು ಗಲಾಟೆ ಆಯಿತು? ಏನು ಗಲಾಟೆ ಆದರೂ ಅವನು ಹೇಳ್ತಿತ್ತಿಲ್ಲ, ಅವನು ಆಗಿ ಹೋಗ್ತಿತ್ತು, ನಿಲ್ತಿತ್ತಿಲ್ಲ. ಮೊದಲೊಮ್ಮೆ ಗಲಾಟೆ ಆಗಿತ್ತಂತೆ, ಅದರಲ್ಲೂ ಬಂದು ಹೇಳ್ದೆ ಹೀಗೆಲ್ಲ ಮಾಡಿದ್ರು ಮಮ್ಮಿ ಅಂತ ಹೇಳ್ದೆ. ಮತ್ತು ನಾವು ಅದನ್ನು ಕಂಪ್ಲೇಂಟ್ ಏನು ಮಾಡೋಕ್ಕೋ ಇಲ್ಲಿ ಹುಡುಗರು ಸೆಟ್ ಹೆಂಗೋ ಹಿಂಗೆ ಆಯಿತು ಅಂತ ಆಗಲೂ ಜ್ಞಾನ ಮಾಡಿದೆ ನಾನು. ಈ ಥರ ಹಠದಲ್ಲಿ ಇಟ್ಕೊಂಡು ಕೊಂದೇ ಬಿಡ್ತಾರೆ ಅಂತ ನನಗೆ ಆಗಿಲ್ಲವ. ಅವನು ಒಂದು ಹಾಸ್ಟೆಲಲ್ಲಿ 7th ಇದ್ದವನಲ್ಲ, ನಮ್ಮ ಬಿಟ್ಟು ಹಾಸ್ಟೆಲಲ್ಲಿ ಸಾಯ್ತಿಲ್ಲ. ಮತ್ತು ಅದು ದೊಡ್ಡವನು ಮತ್ತು ಮಗಳು ಅಂತ ಹೇಳಿದ್ರೆ ಹೊರಗಡೆ ಓದುವ ಕೆಲಸ ಅದು ಇದು ಸೇರಿ ಹೊರಗೆ ಹೋಗ್ಬಿಟ್ಟು ಅವನು ನನ್ನ ಬಿಟ್ಟು ಹೋಗಿದ್ದೇನೆ ಇನ್ನೇನೆ. ಎಷ್ಟು ಗಂಟ ಅಪ್ಪನೂ ಜೊತೆಲೇ ಬೇಕು, ನಾನೂ ಜೊತೆಲೇ ಬೇಕು. ಯಾರ ಮನೆಗೆ ಹೋದ್ರೂ ಸಾಯಂಕಾಲ ಅವನ ಹತ್ರ ಬರಬೇಕು. ಯಾರ ಅಂಥವ್ರ ಮನೆಗೆ ಹೋದರೂ ಅವನು ಆಟ ತಗೊಂಡು ಬರೋನು. ಅಲ್ಲಿಗೆ ಬಂದು ಅಲ್ಲಿಂದ ಕರ್ಕೊಂಡು ಬಂದುಬಿಡೋನು. ನೀ ಇಲ್ಲದ್ರೆ ಮಮ್ಮಿ ನಾ ಇರೋಕ್ಕಿಲ್ಲ ಅಂತೇಳಿ ಅವನು. ನೀನಿದ್ರೆ ನಾನು ಇರೋದು, ಇಲ್ಲದ್ರೆ ನಾನು ನಿನಗೇನಾದ್ರೂ ನಿನ್ನ ಜೊತೆ ನಾ ಸಾಯ್ತೀನಿ ಅಂತ ಎಷ್ಟೋ ಸಲ ಹೇಳಿದ್ದಾನೆ. ಈಗ ನನ್ನ ಬಿಟ್ಟು ಅವನೇ ಹೋದ. ಏನು ಮಾಡೋದು ನಾನೀಗ? ಯಾರನ್ನೇ ಹೇಳೋದು? ಅಂತೂ ಈ ಪರಿಸ್ಥಿತಿ ನನ್ನ ಮಗನೇ ಹಾಗೆ ತಂದರು. ಆ ಕೊಂದವ್ರಿಗೆ ಇದೇ ದಾರಿ ಬರಬೇಕು ಅಂತ ದೇವ್ರನ್ನ ಬೇಡ್ತಾ ಇದ್ದೀನಿ. ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ನನ್ನ ಕಣ್ಣು ನೋಡಿಲ್ಲ. ಯಾವ ಕಾರಣಕ್ಕೆ ಈ ಥರ ಮಾಡಿದ್ರು ಅಂತ ಹೇಳಿದ್ರಿ? ಏನು ಕಾರಣ ನನಗೆ ಕಾಣೋದಿಲ್ಲವ. ನಾನು ಏನು ಕಾರಣ ಹೇಳೋಕ್ಕೂ ಯಾರೂ ಈಗ ಹೇಳೋದಿಲ್ಲ. ಕಾರಣ ಯಾರಿಗೂ ಗೊತ್ತೂ ಇಲ್ಲ. ಅವನಂತ ಕೆಟ್ಟವನು ಅಲ್ಲ, ಯಾರೂ ಹೇಳೋದೂ ಇಲ್ಲ. ಅವನಿಗೆ ಬೇಕಾದವರೆಲ್ಲ ಬಂದು ಸೇರಿದ್ದಾರೆ. ಅವರು ಹತ್ಕೊಂಡೇ ಹೋದಲ್ಲದೆ ಸರಿ. ನೋಡಿ ಎಷ್ಟು ದೊಡ್ಡ ಹುಡುಗ, ಅವನಿಗೊಂದು ಮದುವೆ ಮಾಡೋದಾದ್ರೆ ಖರ್ಚಿತ್ತಿಲ್ಲ. ನಾನು ಹೇಳಿದೆ ಇದೆಲ್ಲ ಬೇಡ, ಎಲ್ರಿಗೂ ಮಾಡ್ದಂಗೆ ಅವನ ತಿಥಿಕರ್ಮ ಮಾಡಬೇಕು ಅಂತ ಈಗ ನಾಡ್ದು 50 ಗಂಟೆಗೆ ಮಾಡ್ತೀವಿ. ಅದು ಮಾಡದಿದ್ರೆ ನನಗೆ ನೆಮ್ಮದಿ ಇಲ್ಲಲ್ಲ. ದೇವಸ್ಥಾನಕ್ಕೆ ಕೊಡಲಿ, ಇನ್ನು ಬರೀ ಏನೂ ಮಾಡಿದ್ರು ನನಗೆ ನೆಮ್ಮದಿ ಇದೆ. ನನ್ನ ಮಗುವಿಗೆ ಮದುವೆ ಮಾಡಿದ್ರೆ ಖರ್ಚಿತ್ತಿಲ್ವ? ಈಗ 3 ವರ್ಷ ನಮಗೆ ಮದುವೆ ಮಾಡಬಾರ್ದು ಅಮ್ಮ ತೀರೋಗಿ. ಅದರಿಂದಾಗಿ ಈಗ ನಿಂತೋಯ್ತು. ಎಲ್ಲರೂ ಮದುವೆ ಮಾಡಿದರೆ ಅದಾದ್ರೂ ಒಂದು ಇತ್ತು. ಚಿಕ್ಕದ್ರಿಂದ ನೀವು ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ರಿ ಅಮ್ಮ? ಅಂದರೆ ಎಲ್ಲರಿಗಿಂತ ಚಿಕ್ಕ ಮಗು ಅಲ್ವಾ ಅವರು? ಎಲ್ಲರಿಗೆ ಅದರ ಹೇಳಿ ಪ್ರಯೋಜನ. ನಾನು ಎತ್ತಿಕೊಂಡು ತಿರುಗಿದ್ದೆ, ನನಗೆ ಸಾಕು. ಅದೇ ಇನ್ನೊಂದು ಇದಾಗಿಲ್ಲ. ಅದೇ ಇಲ್ಲಿಂದ ಗದ್ದೆ ಅಲ್ಲಿ ವಾರ ಮಾಡೋಲಿಗೆ 2 ಹೆಗಲಿ 2 ಕೂತ್ಕೊಳ್ಳೋದು. ಎತ್ಕೊಂಡು ಹೋಗ್ತಿದ್ದ. ನಾನು ಚೆನ್ನಾಗಿದ್ದೆ, ಎತ್ಕೊಂಡು ಹೋಗ್ತಿದ್ದೆ, ಎತ್ಕೊಂಡು ಬರ್ತಿದ್ದೆ. ಒಂದಿಲ್ಲದ್ರೆ ಒಂದು ಬೆನ್ನ ಮೇಲೆ ಕೂತ್ಕೊಳ್ಳೋದು. ಹಾಗೆ ಸಾಕಿದ ಮಗು ನನ್ನ ಕಣ್ಣಿದ್ರೆ ಹತ್ರ ನಾನು ಯಾವ ಥರ ಬದುಕಬೇಕು? ಅಪ್ಪ ಅಮ್ಮ ಇಬ್ಬರಳಿದ್ರು. ಅವ್ರ ಹತ್ರ ಎಷ್ಟು ಹೆಚ್ಚಾಗಿ ಅವ್ರಿಗೆ ಪ್ರೀತಿ ಇತ್ತಿಲ್ಲ. ಅವ್ರ ಮನೇಲಿಲ್ಲ. ಆಗ ನಮಗೆ ಏನಿತ್ತಿಲ್ಲ. ತೋಟ ಮಾಡೋದು, ಗಂಡ ಹೆಂಡ್ತಿ ಬರೋದು, ಹಾಲು ಕೊಡೋದು, ಬಿಡೋದು, ಹೋಗೋದು ತೋಟಕ್ಕೆ. ಹೀಗೆ ಮಾಡಿಕೊಂಡು ಕಳ್ಕೊಂಡಿದ್ರು. ನಾನು ಹಾಗೆ ಮಕ್ಕಳು ಅಪ್ಪ ಅಮ್ಮನ ಜ್ಞಾನ ಇಲ್ಲ ಅವರಿಗೆ, ನನ್ನನ್ನೇ ಅಲ್ಲದೆ. ಈಗ ನನ್ನ ಬಿಟ್ಟು ಹೋದ. ಈ ಬಾಡಿಗೆ ಅಂದರೆ ಒಂದು ಗಳಿಗೆ ಪುರುಷತ್ವ ಇರ್ತಿಲ್ಲ, ಅಷ್ಟು ಬಾಡಿಗೆ ಬರ್ತಿತ್ತು. ಮತ್ತು ಅವನ ಪಿಕಪ್ ಓಡಿಸ್ತಿದ್ದ. ಇದೆಲ್ಲ ನೋಡಿ ಇವನು ಇನ್ನೂ ಮುಂದುವರೆದು ಬಿಡ್ತಾನೆ ಅಂತ ಮಾಡಿದ ಕೆಲಸ ಇದು. ಮತ್ತೇನಲ್ಲ. ಅವನಿದ್ದರೆ ನಮಗೆ ಕಷ್ಟ. ಅವನಿಗೆ ಇದ್ದ ಬಾಡಿಗೆ ನಮಗೆ ಬರೋದಿಲ್ಲ. ಯಾರ ಪಿಕಪ್ ಆದರೂ ಬಿಡೋದಿಲ್ಲ. ಕಳೆದ ವರ್ಷ ಗೌರಿ ಗಣೇಶ ಬಿಡೋಕ್ಕೂ ಇವ ಪಿಕಪ್ಪಲ್ಲಿ ಬಿಟ್ಟಿದ್ದು ಇವನೇ. ಇದೆಲ್ಲ ಆಗ್ಲಿಂದ ಅವ್ರಿಗೆ ಕಣ್ಣಾಗಿದೆ. ಇವನು ಇದ್ದರೆ ನಮ್ಮನ್ನ ತಲೆ ನೆಚ್ಚಕ್ಕೆ ಬಿಡೋದಿಲ್ಲ ಅಂತ. ಅದರಿಂದಾಗಿ ಮಾಡಿದ್ದು. ಬೇರೆ ಏನು ಯಾರ ಮನೆಗೆ ಹೋಗಿ ಒಂದು ಗ್ಲಾಸ್ ಕಾಫಿ ಕುಡಿಯೋನು ಅಲ್ಲ. ಇಲ್ಲೇ ಹತ್ರ ಪತ್ರ ಆದರೆ ಇದು ಚಿಕ್ಕಮ್ಮ ಇದು. ಅಲ್ಲಿ ಹೋದ್ರೂ ಸಹಿತ ಕುಡಿತಿದ್ರೆ. ಈಗ 1-2 ಸಲ ಊಟ ಗಿಟ್ಟೆಲ್ಲ ಮಾಡಿ ಬಂದಿದ್ದಾನೆ. ಇಲ್ಲಾಂದ್ರೆ ಅಲ್ಲಿಯೂ ಆದರೂ ಒಂದು ಗ್ಲಾಸ್ ಕಾಫಿ ಕುಡಿಯೋದಿಲ್ಲ. ಈಗ ನಿಮ್ಮ ಜೊತೆ ಯಾವ ರೀತಿ ಇದ್ರು? ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು ನಿಮ್ಮನ್ನ? ಅದೇಪ್ಪ ನನ್ನ ಕೈ ಕಾಲು ತೊಳೆದು ಅವನೇ ಹೀಗೆ ಕಾಲು ಪಾತ್ರದಲ್ಲಿ ಮಡಿಗೆ ಉಜ್ಜಿ ತೊಳೆದು. ಮತ್ತು ನಾನು ಎಲ್ಲರೂ ಹೋಗ್ಬೇಕಾದ್ರೆ ಅವನು ಹೇಳ್ದ ಸೀರೆ ಉಡಬೇಕು. ನಾನು
ಮತ್ತು ನೈಟಿನ ಹಾಕಕ್ಕೆ ಕೊಡ್ದು. ನೈಟ್ ಹಾಕಿದ್ರೆ ನೀನು ನನಗೆ ನೋಡುತ್ತೆ ಹೆದರಿಕಾಗ್ತದೆ, ನೀನು ವಯಸ್ಸಾದಂಗೆ ಕಾಣ್ತೀನಿ, ಸತ್ತೋಗ್ಬಿಡ್ತೀಯ ಅಂತ ಆಗ್ತದೆ, ನೈಟ್ ಹಾಕ್ಬೇಡ ಅದು ಬೈಯೋದು. ಮತ್ತು ನಾನು ಎಲ್ಲ ಬಿಟ್ಟರೆ ಸೆಂಟೆಲ್ಲ ಹಾಕಿ ಹೊರಡಿಸಿ ಅವ್ನು ಹೇಳಿದ ಸೀರೆನ ಉಡಬೇಕು. ನಾನು ಅಷ್ಟು ಚೆಂದ ಸಾಕಿದ. ಈಗ ಪಾಡು ಹಿಂಗೆ ಆಯಿತು. ಆಟಕ್ಕೆ ಹಾಡು ಡಕ್ಕು ಎಲ್ಲ ಇದೆ ಆಟದಲ್ಲಿ. ಅದು ಕೇಳ್ಕೊಂಡು ಕೂರೋದನ್ನು ಡಕ್ಕು ಕೇಳ್ತದೆ, ಹಾಡು ಕೇಳ್ತದೆ. ಅವನು ಅಲ್ಲಿ ಬರುತ್ತೆ ಜೋರು ಹಾಕ್ಕೊಂಡು ನನಗೆ ಕೇಳೋಕ್ಕೆ ಬಂದ ಅಂತೇಳಿ ಧೈರ್ಯದಲ್ಲಿ ಇರೋದು. ಇಲ್ಲದ್ರೆ ಆ ಕಿಟಕಿ ಒಂದು ಉಂಟು, ಆ ಕಿಟಕಿಯಲ್ಲಿ ಕೂತ್ಕೊಂಡು ನೋಡೋದು, ಸದ್ದು ಕೇಳ್ತದೆ, ಬಂದ ಅಂತ ನೋಡೋದು. ಈಗಲೂ ಅಲ್ಲೇ ಕೂರ್ತೀನಿ, ನೋಡ್ತೀನಿ ಎಲ್ಲಿ ಬರ್ತಾನೆ ನನ್ನ ಕಣ್ಣಿಗೆ ಅವನು ಕಾಲು ಕೈ ಕಾಣ್ತದೆ, ನೋಡ್ತಾ ಇದ್ದೀನಿ, ಕಾಣೋದೇ ಇಲ್ಲಿಂದ ಹೇಳಿ. ಇದಿಷ್ಟು ಅವರ ದೇವಿಪ್ರಸಾದ್ ಅವರ ಅಜ್ಜಿ ಲೀಲಾವತಿ ಅವರ ಮಾತು. ಅಮ್ಮ ಬೇಜಾರು ಮಾಡ್ಕೋಬೇಡಿ, ನೋವು ಪಡಬೇಡಿ, ನೋವು ಇರುತ್ತೆ ಮನ್ಸಲ್ಲಿ, ಏನು ಮಾಡೋಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಲ್ವಾ, ಆ ರಿಪೋರ್ಟ್ ಬರುತ್ತೆ, ಎಲ್ಲ ಗೊತ್ತಾಗುತ್ತೆ ಹೆಂಗ್ ಕೊಲೆ ಆಗಿದ್ಯಾ ಏನು ಅಂತ. ಆದ್ರೆ ಅವ್ರು ಖಂಡಿತ ಶಿಕ್ಷೆ ಆಗ್ಲಿ. ನೀವು ಇನ್ನು 2 ಮೊಮ್ಮಕ್ಳಿದಾರಲ್ಲ ಅವ್ರನ್ನ ನೋಡ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಆಯ್ತಾ? ನಮಸ್ತೆ ನಿಮ್ಗೆ. ಇಷ್ಟು ದೇವಿಪ್ರಸಾದ್ ಅವರ ಅಜ್ಜಿಯ ಮಾತಾಗಿತ್ತು. ಅವರ ನೋವನ್ನ ಹೇಳ್ಕೊಂಡ್ರು, ಮೊಮ್ಮಗ ಮತ್ತು ಅಜ್ಜಿ ಯಾವ ಥರ ಇದ್ರು, ನಾನು ಯಾವ ಥರ ಸಾಕಿದೆ ಅಂತ. ಯಾರೇ ಕೊಲೆ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಲಿ, ಈ ಅಜ್ಜಿಯ ಕಣ್ಣೀರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.